ಯಾರು ಲೈಂಗಿಕ ಸಂಬಂಧದಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಎಲ್ಲರಿಗೂ ರಿಸ್ಕ್ ಇದೆ. ಒನ್ ಟೈಮ್ ಇರಲಿ, ಮಲ್ಟಿಪಲ್ ಟೈಮ್ಸ್ ಇರಲಿ. ಇದು ಗಂಡಸರಿಂದ ಹೆಂಗಸರಿಗೆ ಹರಡ್ಬೋದು, ಹೆಂಗಸರಿಂದ ಗಂಡಸರಿಗೆ ಹರಡ್ಬೋದು, ಗಂಡಸರಿಂದ ಗಂಡಸರಿಗೂ ಹರಡ್ಬೋದು. ಹೊಟ್ಟೆ ನೋವು, ವಾಂತಿ, ಬೇದಿ ಅಥವಾ ಜ್ವರ, ಈ ಥರ ನಾವು ಸಿಂಪ್ಟಮ್ಸ್ನ ಡಿಸ್ಕ್ರೈಬ್ ಮಾಡ್ತೀವಿ. ಕಪಲ್ಸ್ನ ನಾವು ಇವ್ಯಾಲ್ಯೂಯೇಟ್ ಮಾಡಿದಾಗ ನಮ್ಗೆ ಏನು ಕಂಡು ಬರ್ತಾ ಇದೆ ಅಂದರೆ, ಮೂತ್ರ ವಿಸರ್ಜಿಸುವ ಟೈಮಿನಲ್ಲಿ ಸ್ವಲ್ಪ ಅವ್ರಿಗೆ ಪೇನ್ ಆಗ್ಬೋದು. ಒಂದು ಪೀರಿಯಡ್ಸ್ ಮತ್ತು ಇನ್ನೊಂದು ಪೀರಿಯಡ್ಸ್ ನಡುವೆ ಅವ್ರಿಗೆ ಬ್ಲೀಡಿಂಗ್ ಕಾಣಿಸ್ಕೊಳ್ಳೋವಂಥದ್ದು. ಕಪಲ್ಸಲ್ಲಿ ಯಾರಿಗಿದೆ ಅಂತ ಫೈಂಡ್ ಔಟ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟರೆ ಅಂತ ಹೇಳಿದ್ರೆ ಮತ್ತೆ ಅದೇ ಕಪಲ್ಸಿಗೆ ಆ ಪ್ರಾಬ್ಲಮ್ ಬರುವಂಥ ಚಾನ್ಸಸ್ ಇರುತ್ತಾ ಹೇಗೆ ಅಂತ? ಯಾರು ಇನ್ಫೆಕ್ಟೆಡ್ ಅಂತ ನಮಗೆ ಗೊತ್ತಿರೋದಿಲ್ಲ, ಅವರು ಯಾವುದೇ ರೀತಿ ಪ್ರೊಟೆಕ್ಷನ್ ಯೂಸ್ ಮಾಡಿಲ್ಲ ಅನ್ನೋ ಟೈಮಲ್ಲಿ ಹಸ್ಬೆಂಡ್ಗೂ ಬರೋ ಚಾನ್ಸ್ 100% ಇದೆ. STD ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟೋದು ಹೇಗೆ ಡಾಕ್ಟರ್? ಈಗ ನಾವು ಒಂದು ರಿಲೇಷನ್ಶಿಪ್ ಎಂಟರ್ ಮಾಡ್ತಿದ್ದೀವಿ, ಅವ್ರಿಗೇನಾದರೂ ಇನ್ಫೆಕ್ಷನ್ ಇದೆಯಾ, ಅವರಿಂದ ನನಗೆ ಬರುತ್ತಾ, ನನಗೆ ಮುಂದೆ ಪ್ರಾಬ್ಲಮ್ಸ್ ಆಗುತ್ತಾ, ಈ ಡೌಟ್ಸ್ ಎಲ್ಲರಲ್ಲೂ ಇರುತ್ತೆ. ಕೆಮ್ಮಾಗಿರ್ಬೋದು, ನೆಗಡಿ ಆಗಿರ್ಬೋದು, ಹೊಟ್ಟೆ ನೋವಾಗಿರ್ಬೋದು, ಬೇರೆ ಯಾವ್ಯಾವ ಸಿಸ್ಟಮ್ಸ್ಗೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ STDಸ್ಗೂ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ. ಮಗು ಹುಟ್ಟಿದಾಗ BCG, ಪೋಲಿಯೋ ವ್ಯಾಕ್ಸಿನ್ ಹೇಗೆ ಹಾಕಿಸ್ತೀವಿ, ಅದೇ ರೀತಿ ಹೆಪಟೈಟಿಸ್ B ವ್ಯಾಕ್ಸಿನ್ ಕೂಡ ಅವೈಲೇಬಲ್ ಇದೆ. 3 ಡೋಸಸ್ ವ್ಯಾಕ್ಸಿನ್ ಪ್ರತಿಯೊಂದು ಮಗುವಿಗೂ ನಮ್ಮ ಭಾರತ ಸರ್ಕಾರ ನೀಡ್ತಾ ಇದೆ. ನಮ್ಮ ಸಮಾಜದಲ್ಲಿ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಯಾರೂ ಇನಿಷಿಯಲಿ ಬಂದು ಟೆಸ್ಟ್ ಮಾಡಿಸ್ಕೊಂಡಿರೋದು ನಾವಷ್ಟು ಪ್ರೋಆಕ್ಟಿವ್ ಆಗಿ ಯಾರೂ ಬರೋದನ್ನು ಕಂಡಿಲ್ಲ. ನಮ್ಮ ಸೊಸೈಟಿಯಲ್ಲಿ ಯಾವುದೇ ಟಾಪಿಕ್ ಬಗ್ಗೆ ನಮಗೆ ಫುಲ್ ಇನ್ಫಾರ್ಮೇಷನ್ ಇಲ್ಲದೆ ಇರುವಾಗ ನಾವು ಹೆದರ್ಕೊಳ್ತೀವಿ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಸಾಮಾನ್ಯವಾಗಿ ನಾವು ಲೈಂಗಿಕ ಆರೋಗ್ಯದ ಬಗ್ಗೆ ಮಾತಾಡೋದಕ್ಕೆ ಹಿಂಜರಿಕೆ ಪಡ್ತೀವಿ, ಮುಜುಗರ ಕೂಡ ಆಗತ್ತೆ. ಆದರೆ ಈ ವಿಚಾರದ ಬಗ್ಗೆ ಮುಕ್ತವಾಗಿ ಮಾತಾಡೋದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದರೆ ಒಂದು ವೇಳೆ ಈ ರೀತಿಯಾದಂಥ ಸಮಸ್ಯೆಗಳು ಉಂಟಾದಾಗ ಮುಂದೇನು ಮಾಡಬೇಕಪ್ಪ, ಯಾರನ್ನು ಕನ್ಸಲ್ಟ್ ಮಾಡಬೇಕು, ಇದಕ್ಕೆ ಹೇಗೆ ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದ್ರ ಬಗ್ಗೆ ಕೂಡ ನಮಗೆ ಅನುಮಾನ ಕಾಡೋದಕ್ಕೆ ಆರಂಭ ಆಗುತ್ತೆ. ಹಾಗಿದ್ರೆ ಈ ಲೈಂಗಿಕವಾಗಿ ಹರಡುವಂಥ ಆರೋಗ್ಯ ಸಮಸ್ಯೆಗಳು ಯಾವುದೆಲ್ಲ? STD ಅಥವಾ ಸೆಕ್ಶುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಹೇಳಿದ್ರೆ ಏನು? ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಆಶಿತಾ AV, ಕನ್ಸಲ್ಟೆಂಟ್ ಆಬ್ಸ್ಟೆಟ್ರಿಕ್ಸ್ ಆ್ಯಂಡ್ ಗೈನಕಾಲಜಿ, ರೈನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲ್, ಮಾರತ್ಹಳ್ಳಿ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಈಗ ಸೆಕ್ಶುಯಲಿ ಹರಡುವಂಥ ಒಂದಿಷ್ಟು ಆರೋಗ್ಯ ಸಮಸ್ಯೆಗಳು ಅಂತ ತುಂಬ ಜನರಿಗೆ ಮೇ ಬಿ ಸೆಕ್ಶುಯಲಿ ಈ ಥರ ಪ್ರಾಬ್ಲಮ್ಸ್ ಹರಡುತ್ತಾ ಅನ್ನೋದ್ರ ಬಗ್ಗೆ ಡೌಟ್ ಇರ್ಬೋದು. ಯಾಕೆಂತ ಹೇಳಿದ್ರೆ HIV AIDS ಹರಡುತ್ತೆ ಅನ್ನೋದು ಕಾಮನ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಅದನ್ನು ಹೊರತುಪಡಿಸಿಯೂ ಕೂಡ ಇನ್ನೂ ಹಲವಾರು ಆರೋಗ್ಯ ಸಮಸ್ಯೆಗಳು ಲೈಂಗಿಕವಾಗಿ ಕೂಡ ಹರಡುತ್ತೆ ಅನ್ನುವಂಥದ್ದು. ಇದನ್ನು ನಾವು STD ಅಂತ ಕರಿತೀವಿ. ಸೊ ಹಾಗಿದ್ರೆ ಈ STD ಅಂತ ಹೇಳಿದ್ರೆ ಏನು, ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ. ಸೊ STDs ಅಂದರೆ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್, ಅಥವಾ ನಾವು ಅದನ್ನು ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಅಂತ ಕೂಡ ಕರಿಬೋದು. ಸೊ ನೀವು ಆಲ್ರೆಡಿ ಮೆನ್ಷನ್ ಮಾಡಿರೋ ಥರ ಲೈಂಗಿಕವಾಗಿ ಒಬ್ಬರಿಂದ ಒಬ್ಬರಿಗೆ ಈ ಕಾಯಿಲೆಗಳು ಹರಡುತ್ತೆ. ಸೊ ಇದು ಗಂಡಸರಿಂದ ಹೆಂಗಸರಿಗೆ ಹರಡ್ಬೋದು, ಹೆಂಗಸರಿಂದ ಗಂಡಸರಿಗೆ ಹರಡ್ಬೋದು, ಗಂಡಸರಿಂದ ಗಂಡಸರಿಗೂ ಹರಡ್ಬೋದು. ಈಗಿನ ಕಾಲದಲ್ಲಿ ಹೋಮೋಸೆಕ್ಷುಯಾಲಿಟಿ ಅಂತ ಏನು ನಾವು ಯೂಸ್ ಮಾಡ್ತೀವಿ, ಸೊ ಮೇಲ್ಸ್ ಹೂ ಹ್ಯಾವ್ ಸೆಕ್ಸ್ ವಿತ್ ಮೇಲ್ಸ್, ಇವ್ರಿಗೆ ಕೂಡ ಹರಡುವಂಥ ಸಾಧ್ಯತೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸುತ್ತೆ. ಸೊ ನೀವು ಹೇಳಿದ ಥರ HIV ಅಥವಾ AIDS ಅನ್ನೋದು ಕಾಮನ್ ಆಗಿ ಎಲ್ರಿಗೂ ಗೊತ್ತಿರೋ ವಿಷಯ. ಹೌದು. ಬಟ್ ಅಪಾರ್ಟ್ ಫ್ರಮ್ ದಟ್ ಹಲವಾರು ಕಾಯಿಲೆಗಳನ್ನ ನಾವು ನೋಡ್ತೀವಿ ನಮ್ಮ ದೈನಂದಿಕ OPDಯಲ್ಲಿ. ಫಾರ್ ಎಕ್ಸಾಂಪಲ್ ಬ್ಯಾಕ್ಟೀರಿಯಲ್ STDs ಅಂತ ಹೇಳ್ಬೋದು, ವೈರಲ್ STDs ಅಂತ ಕೂಡ ಹೇಳ್ಬೋದು, ಪ್ಯಾರಾಸೈಟಿಕ್ ಅಥವಾ ಪ್ರೋಟೋಜೋಯಲ್ STDs ಅಂತ ಸಹ ಹೇಳ್ತೀವಿ. ಸೊ ಇದು ಕೆಲವು ಎಕ್ಸಾಂಪಲ್ಸ್. ಓಕೆ. ಹಾಗಿದ್ರೆ ಗಂಡಸರಿಂದ ಗಂಡಸರಿಗೆ ಹರಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಈಗ ಒಂದು ಕಪಲ್ಸ್ ಅಂತ ನಾವು ಕನ್ಸಿಡರ್ ಮಾಡಿದಾಗ ಮಹಿಳೆಯಿಂದ ಅಥವಾ ವೈಫಿಂದ ಹಸ್ಬೆಂಡಿಗೆ, ಹಸ್ಬೆಂಡಿಂದ ವೈಫಿಗೆ ಇಬ್ಬರಿಗೂ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇದ್ದೇ ಇರುತ್ತಾ? ಖಂಡಿತ. ಈಗ ಯಾರು ಇನ್ಫೆಕ್ಟೆಡ್ ಅಂತ ನಮಗೆ ಗೊತ್ತಿರೋದಿಲ್ಲ. ಸೊ ಹಸ್ಬೆಂಡ್ ಇನ್ಫೆಕ್ಟೆಡ್ ಇದ್ದರೆ ವೈಫ್ ಜೊತೆ ಲೈಂಗಿಕವಾಗಿ ಸಂಬಂಧ ಮಾಡಿದಾಗ ವೈಫಿಗೆ ಹರಡೋ ಚಾನ್ಸ್ ಇರುತ್ತೆ. ವೈಫ್ ಇನ್ಫೆಕ್ಟೆಡ್ ಇದ್ದರೆ ಹಸ್ಬೆಂಡ್ ಸೇಫ್ ಇದ್ದರೆ, ಅವ್ರಿಗೆ ಇನ್ಫೆಕ್ಷನ್ ಆಗಿಲ್ಲ ಇನ್ನೂವರೆಗೂ ಅಂದರೆ ಅವರು ಯಾವುದೇ ರೀತಿ ಪ್ರೊಟೆಕ್ಷನ್ ಯೂಸ್ ಮಾಡಿಲ್ಲ ಅನ್ನೋ ಟೈಮಲ್ಲಿ ಹಸ್ಬೆಂಡ್ಗೂ ಬರೋ ಚಾನ್ಸ್ 100% ಇದೆ. ಓಕೆ. ಸೊ ಈಗ ಒಬ್ಬರಲ್ಲಿ ಇದ್ದಾಗ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗುತ್ತೆ, ಹೌದು. ಆದರೆ ಇನಿಷಿಯಲಿ ಅದು ಹೇಗೆ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಕ್ವಶನ್ ಬರುತ್ತೆ. ಸೊ ಈ STD ಸ್ಟಾರ್ಟ್ ಆಗೋದಕ್ಕೆ ರೀಸನ್ ಏನು ಅಂತ, ಹೇಗೆ ಬರುತ್ತೆ ಇದು ಅಂತ? ಸೊ ಇದು ಆ ಹೆಸರಲ್ಲೇ ಇರೋ ಥರ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ನಾವು ಹೇಳ್ತೀವಿ. ಸೊ 100% ಅದು ಸೆಕ್ಷುವಲ್ ಕಾಂಟ್ಯಾಕ್ಟಿಂದಾನೇ ಹರಡೋದು.
ಇನಿಷಿಯಲಿ ಅಂದರೆ ಯಾರಿಗಾದ್ರೂ ಒಬ್ರಿಗೆ ಇನ್ಫೆಕ್ಷನ್ ಆಗಿರುತ್ತೆ, ವೈರಲ್ ಅಥವಾ ಬ್ಯಾಕ್ಟೀರಿಯಲ್ ಅಥವಾ ಪ್ರೋಟೋಜೋಲ್ ಇನ್ಫೆಕ್ಷನ್ ಅಂತ ಏನು ಹೇಳ್ತೀವಿ, ಒಬ್ಬರಿಂದ ಇನ್ನೊಬ್ರಿಗೆ ಹರಡುತ್ತೆ, ಅವರಿಂದ ಮತ್ತೊಬ್ರಿಗೆ ಹರಡುತ್ತೆ. ಸೊ ಒಬ್ರು ಇನ್ಫೆಕ್ಷನ್ ಆಗಿರುತ್ತೆ, ಅವರಿಂದಾನೇ ಬರುತ್ತೆ. ಬಟ್ ನೀವು ಕೇಳಿದ ಕ್ವೆಶನ್ಗೆ ಇನ್ನೊಂದು ಆನ್ಸರ್ ಏನಂದರೆ ತಾಯಿಯಿಂದ ಮಗುಗೆ. ಈಗ ಪ್ರೆಗ್ನೆನ್ಸಿಯಲ್ಲಿ ನಾವು ಎಲ್ಲ ಪ್ರೆಗ್ನೆಂಟ್ ಮಹಿಳೆಯರಿಗೆ HIV HbSAg ಅನ್ನೋ ಟೆಸ್ಟ್ಸ್ನ ನಾವು ಮಾಡಿಸ್ತೀವಿ. ಸೊ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ತಕ್ಷಣ ಸೆಕೆಂಡ್ ಮಂತ್ ಚೆಕಪ್ಗೆ ಬರ್ತಾರಲ್ವಾ, ಅವಾಗ ನಾವು HIV HbSAg ಸಿಫಿಲಿಸ್ ಟೆಸ್ಟಿಂಗ್ ಕೂಡ ಮಾಡಿಸ್ತೀವಿ. ಸೊ ಯಾಕೆ ಅಂದರೆ ಇವಾಗ ತಾಯಿಗೆ ಇನ್ಫೆಕ್ಷನ್ ಇದ್ದರೆ ತಾಯಿಯಿಂದ ಮಗುಗೆ ಹರಡೋ ಡೆಲಿವರಿ ಸಮಯದಲ್ಲಿ ತಾಯಿಯಿಂದ ಮಗುಗೆ ಬರೋ ಚಾನ್ಸ್ ಕೂಡ ಇದೆ. ಇನ್ನೊಂದು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತ ಏನು ಹೇಳ್ತೀವಿ ನಾವು. ಸೊ ಯಾರಿಗಾದ್ರೂ ಭಾಳ ರಕ್ತಸ್ರಾವ ಆಗಿ ಎಮರ್ಜೆನ್ಸಿ ಕಂಡೀಷನಲ್ಲಿ ನಾವು ಬ್ಲಡ್ ಬ್ಯಾಂಕಿಂದ ಬ್ಲಡ್ಡನ್ನು ತರಿಸಿ ಕೊಡ್ತೀವಿ. ಸೊ ಆ ಬ್ಲಡ್ಡನ್ನು ನಾವು ಸ್ಕ್ರೀನ್ ಮಾಡಬೇಕಾಗುತ್ತೆ. HIV HbSAg ನೆಗೆಟಿವ್ ಇರೋ ಬ್ಲಡ್ನ ನಾವು ಹಾಕಬೇಕಾಗುತ್ತೆ. ಸೊ ಅಲ್ಲೇನಾದರೂ ಮಿಸ್ಟೇಕ್ಸ್ ಆಗಿ HIV HbSAg ಇರೋ ಬ್ಲಡ್ನ ನಾವು ಟ್ರಾನ್ಸ್ಫ್ಯೂಸ್ ಮಾಡಿದಾಗ, ಈಗ ಲೈಂಗಿಕವಾಗಿ ಹರಡೋದು ಅಲ್ದಿರ ಇದು ಬೇರೆ ಮೆಥಡ್ಸ್ ಆಫ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ. ಸೊ ಒಬ್ಬರಿಂದ ಬ್ಲಡ್ ತಗೊಂಡಾಗ ಅವ್ರಿಗೆ ಇನ್ಫೆಕ್ಷನ್ ಇದ್ರೆ ಆ ಬ್ಲಡ್ ರಿಸೀವ್ ಮಾಡಿದವರು ಮತ್ತೆ ಪಾಸಿಟಿವ್ ಆಗ್ತಾರೆ. ಮತ್ತೆ ಲಾಸ್ಟ್ ಈ ನೀಡಲ್ ಪ್ರಿಕ್ ಇಂಜುರೀಸ್ ಅಂತ ಹೇಳ್ತೀವಿ, ಶೇರಿಂಗ್ ಆಫ್ ನೀಡಲ್ಸ್. ಸೊ ಯಾರಿಗೆ HIV ಅಥವಾ HbSAg ಪಾಸಿಟಿವ್ ಇರೋರು ಯೂಸ್ ಮಾಡಿದ ಸಿರಿಂಜ್ ನಮಗೆ ಯೂಸ್ ಮಾಡಿದಾಗ ನಮ್ಗೆ ಇನ್ಫೆಕ್ಷನ್ ಹರಡೋ ಚಾನ್ಸ್ ಭಾಳನೇ ಇರುತ್ತೆ. ಓಕೆ ಸೇಮ್ ಇವಾಗ ಯಾವ ರೀತಿಯಾಗಿ HIV ಹರಡುತ್ತೆ ಅನ್ನೋದ್ರ ಬಗ್ಗೆ ನಾವು ಕೇಳಿರ್ತೀವೋ, ಇನ್ ದ ಸೇಮ್ ವೇ STD ಎಲ್ಲ STDಗಳು ಕೂಡ ಅದೇ ರೀತಿ ಹರಡುತ್ತೆ ಅಂತ. ಎಲ್ಲ STDಸ್ಗೂ ಇದೆಲ್ಲ ಮೋಡ್ಸ್ ಅಂತ ಹೇಳಿಕ್ ಬರಲ್ಲ. ಸೊ HIV HbSAgಗೆ ಇದಾಗಿರುತ್ತೆ. ಬೇರೆ ಕೆಲವು STDs ಇದಾವೆ, ಅದು ಪರ್ಟಿಕ್ಯುಲರ್ಲಿ ಲೈಂಗಿಕವಾಗಷ್ಟೇ ಹರಡುತ್ತೆ. ಓಕೆ ಡಾಕ್ಟರ್, ಹಾಗಿದ್ರೆ STDಯಲ್ಲಿ ಯಾವೆಲ್ಲ ಹೆಲ್ತ್ ಇಶ್ಯೂಸ್ನ ನೀವು ಮೆನ್ಷನ್ ಮಾಡ್ತಾರೆ? ಈಗ ನಾವು ಆಲ್ರೆಡಿ HIV ಬಗ್ಗೆ ಮಾತಾಡಿದ್ವಿ, ಅದನ್ನು ಹೊರತುಪಡಿಸಿ ಬೇರೆ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳಿದ್ದಾವೆ ಅಂತ. ಓಕೆ, ಸೊ ಈ STDs ಅಂದರೆ ಇದನ್ನು ನಾವು ಡಿವೈಡ್ ಮಾಡ್ತೀವಿ. ಬ್ಯಾಕ್ಟೀರಿಯಲ್ STDs, ವೈರಲ್ STDs ಮತ್ತು ಪ್ರೋಟೋಜೋಯಲ್ STDs ಅಂತ ಹೇಳಿಬಿಟ್ಟು. ಸೊ ಬ್ಯಾಕ್ಟೀರಿಯಾ ಯಾವ್ಯಾವ STDsನ ಕಾಸ್ ಮಾಡುತ್ತೆ ಅಂದರೆ, ಗೊನೋರಿಯಾ ಅಂತ ಏನು ಕೇಳಿರ್ತೀವಿ, ನೀವು ಕೇಳಿರ್ಬೋದು. ಗೊನೋರಿಯಾ ಅನ್ನೋದು ಒಂದು ಬ್ಯಾಕ್ಟೀರಿಯಾಯಿಂದ ಬರೋ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಆಗಿರುತ್ತೆ. ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಲೆಮೈಡಿಯಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಥರ್ಡ್ ಸಿಫಿಲಿಸ್, ಇದನ್ನು ಕೇಳಿರ್ಬೋದು ನೀವು, ಇದನ್ನು ಕೂಡ ಬ್ಯಾಕ್ಟೀರಿಯಾನೇ ಕಾಸ್ ಮಾಡೋದು. ನೆಕ್ಸ್ಟ್ ನಾವು ಪ್ರೋಟೋಜೋವಲ್ ಅಥವಾ ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಅಂತ ಬಂದಾಗ ಟ್ರೈಕೋಮೋನಿಯಾಸಿಸ್ ಅಂತ ಹೇಳ್ತೀವಿ. ಇದು ಒಂದು ಪ್ಯಾರಾಸೈಟಿಕ್ ಇನ್ಫೆಕ್ಷನ್ನಿಂದ ಹರಡುವಂಥ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಆಗಿರುತ್ತೆ. ಲಾಸ್ಟ್ಲಿ ನಾವು ವೈರಲ್ ಬಗ್ಗೆ ಮಾತಾಡಬೇಕಾದ್ರೆ ಅಫ್ಕೋರ್ಸ್ ನಾವು ಮೆನ್ಷನ್ ಮಾಡಿರೋ ಥರ HIV ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಅಂತ. ಸೊ ಅದು ವೈರಲ್ಲಿಂದ ಸ್ಪ್ರೆಡ್ ಆಗೋ STI ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು HPV, ಈಗಿನ ಕಾಲದಲ್ಲಿ ಅದನ್ನು ಭಾಳ ಮಾತಾಡ್ತಿದ್ದೀವಿ ಎಲ್ಲರೂ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ. ಇದು ಕೂಡ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಆಗಿರುತ್ತೆ. HbSAg ಏನಾನು ಹೇಳಿದೆ ಹೆಪಟೈಟಿಸ್ B ವೈರಸ್ ಆಗಿರುತ್ತೆ. ಸೊ ಇವೆಲ್ಲ ವೈರಸಸ್ ಕಾಸಿಂಗ್ STDs ಅಂತ ನಾವು ಹೇಳ್ಬೋದು. ಓಕೆ, ಸೊ HPV ವ್ಯಾಕ್ಸಿನ್ ಬಗ್ಗೆ ತುಂಬಾ ಜನ ಇವಾಗ ಅವೇರ್ನೆಸ್ ಬರ್ತಾ ಇದೆ, ಅವೇರ್ನೆಸ್ ಸ್ಪ್ರೆಡ್ ಆಗ್ತಿದೆ. ಸೊ ಅದು ಕೂಡ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಆಗಿರುತ್ತೆ. ಅದ್ರ ಪ್ರಿವೆನ್ಷನ್ಗೋಸ್ಕರ ವ್ಯಾಕ್ಸಿನ್ ಇವಾಗ ಕಂಪಲ್ಸರಿ ಮಾಡಿದ್ದಾರೆ. ಆಲ್ಮೋಸ್ಟ್ 15 ಇಯರ್ಸ್ ಹೈಸ್ಕೂಲ್ ಹುಡುಗಿರ್ಗೆ ನಾವು 15 to 26 ಇಯರ್ಸಲ್ಲಿ ವ್ಯಾಕ್ಸಿನ್ನ ಪ್ರಮೋಟ್ ಮಾಡ್ತಿದ್ದೀವಿ. ಡಾಕ್ಟರ್, ಈಗ STD ಅಂತ ಹೇಳಿದ ತಕ್ಷಣ ತುಂಬ ಜನ ಅದ್ರ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಅಥವಾ ಮಾತಾಡೋದಕ್ಕೆ, ಈವನ್ ಕ್ಲೋಸ್ ಸರ್ಕಲಲ್ಲಿ ಅದನ್ನು ಹಂಚ್ಕೊಳ್ಳೋದಕ್ಕೂ ಕೂಡ ಹಿಂಜರಿತಾರೆ. ಸೊ ಇದ್ರ ಬಗ್ಗೆ ಅವೇರ್ನೆಸ್ ಯಾಕೆ ಬೇಕಾಗುತ್ತೆ, ಹಿಂಜರಿಕೆ ಯಾಕೆ ಬೇಡ ಅಂತ? ಸೊ ನೀವೇನು ಹೇಳಿದ್ರಿ, ಹೆದರ್ಕೊಂತಾರೆ ಅಥವಾ ಹಿಂಜರ್ಕೊಂತಾರೆ, ಒಂದು ರೀತಿ ಮುಜುಗರ ಫೀಲ್ ಆಗುತ್ತೆ ಕೆಲವ್ರಿಗೆ. ಸೊ ಇದು ನಮ್ಮ ಸೊಸೈಟಿಯಲ್ಲಿ ಯಾವುದೇ ಟಾಪಿಕ್ ಬಗ್ಗೆ ನಮಗೆ ಫುಲ್ ಇನ್ಫಾರ್ಮೇಷನ್ ಇಲ್ಲದೆ ಇರುವಾಗ ನಾವು ಹೆದರ್ಕೊಳ್ತೀವಿ. ಈಗ HIV ಅಂದರೆ ಅದೂ ಬೇರೆ ಯಾವುದೇ ರೀತಿಯಾದ ಇನ್ಫೆಕ್ಷನ್ ಅಷ್ಟೇ, ಬಟ್ ಏನೋ ಒಂದು ಸ್ಟಿಗ್ಮಾ ಕ್ರಿಯೇಟ್ ಆಗಿದೆ. ಇವ್ರಿಗೆ HIV ಇದೆ, ಅದು ಏನು ಅಂತ ಗೊತ್ತಿರೋದಿಲ್ಲ ಅಥವಾ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಅಂತ ಗೊತ್ತಿಲ್ಲದೆ ಇರೋ ಕಾರಣ, ಮತ್ತು ಅಫ್ಕೋರ್ಸ್ ಅದು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಆಗಿರೋ ಕಾರಣ ಒಂದು ಸ್ವಲ್ಪ ಹೆದರಿಕೆ, ಒಂದು ಸ್ವಲ್ಪ ಮುಜುಗರ, ಹಿಂಜರಿಕೆ ಆಗಿದೆ. ಬಟ್ ಈಗ ಯಾವುದೇ ಸಿಸ್ಟಮ್, ನಮ್ಮ ಬಾಡಿಯಲ್ಲಿ ಹಲವಾರು ಸಿಸ್ಟಮ್ಸ್ ಅಂತ ನಾವು ಹೇಳ್ತೀವಿ. ರೆಸ್ಪಿರೇಟರಿ ಸಿಸ್ಟಮ್, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್, ಅದೇ ರೀತಿ ಇದು ಜೆನೈಟೋ ಯೂರಿನರಿ ಸಿಸ್ಟಮ್, ರೀಪ್ರೊಡಕ್ಟಿವ್ ಸಿಸ್ಟಮ್, ಇದು ನಮ್ಮ ದೇಹದ ಒಂದು ಅಂಗ. ಸೊ ಆ ಅಂಗಗಳಿಂದ ನಮ್ಗೆ ಇನ್ಫೆಕ್ಷನ್ ಆಗಬೇಕಾದ್ರೆ ನಮ್ಗೆ ಅದು ಇನ್ಫಾರ್ಮೇಷನ್ ತಿಳ್ಕೊಂಡು ನಾವೇ ಮುಂದೆ ಬಂದು ಡಿಸ್ಕಸ್ ಮಾಡೋದ್ರಿಂದ ಅವೇರ್ನೆಸ್, ತಿಳುವಳಿಕೆ ಅಂತ ಏನು ಹೇಳ್ತೀವಿ ನಾವು, ಅವೇರ್ನೆಸ್ ಸ್ಪ್ರೆಡ್ ಮಾಡೋದ್ರಿಂದ
ಏನು ಫಿಯರ್ ಅಥವಾ ಶೇಮ್ ಅಸೋಸಿಯೇಟ್ ಆಗಿದೆ ಈ ಇನ್ಫೆಕ್ಷನ್ಸ್ ಜೊತೆ, ಅದನ್ನು ಭಾಳ ನಾವು ಒಂದು ತಕ್ಕ ಮಟ್ಟಿಗೆ ಕಮ್ಮಿ ಮಾಡ್ಬೋದು. ಓಕೆ. ಸೊ ನಾವು ಈ ಮಾಧ್ಯಮದ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ ಅವೇರ್ನೆಸ್ ಸ್ಪ್ರೆಡ್ ಮಾಡೋದ್ರಿಂದ ಜನಕ್ಕೆ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿದ ಮೇಲೆ ಅವರು ಮುಂದೆ ಬಂದು ತೋರಿಸ್ಕೊಳ್ಳೋದಕ್ಕೆ ಅವ್ರಿಗೂ ಒಂದು ಧೈರ್ಯ ಸಿಗುತ್ತೆ. ಓಕೆ, ಇದು ಬೇರೆ ಹೆಲ್ತ್ ಇಶ್ಯೂಸ್ ತರ ಇದು ಒನ್ ಆಫ್ ದ ಹೆಲ್ತ್ ಇಶ್ಯೂಸ್ ಆಗಿರುತ್ತೆ. ಕರೆಕ್ಟ್. ಆ ರೀತಿಯಾಗಿ ಅವರಿಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಓಕೆ ನಾನು ಇದನ್ನು ಹೋಗಿ ಹಾಸ್ಪಿಟಲ್ ಅಲ್ಲಿ ತೋರಿಸ್ಬೋದು, ಯಾರು ಏನು ಅಂದ್ಕೊಳ್ಳೋದಿಲ್ಲ ಅನ್ನೋ ಥರ. ಹಾಗಿದ್ರೆ ಡಾಕ್ಟರಿಗೆ STD ಇತ್ತು ಅಂದಾಗ ಇನಿಷಿಯಲಿ ಸಿಂಪ್ಟಮ್ಸ್ ಏನಾದರೂ ಇರುತ್ತಾ ಹೇಗೆ ಅಂತ? ಸೊ STDಸಲ್ಲಿ ಸಿಂಪ್ಟಮ್ಸು ಪುರುಷರಾಗಲಿ ಮಹಿಳೆಯರಲ್ಲಾಗಿರಲಿ ನಾನು ಜಸ್ಟ್ ಡಿಸ್ಕ್ರೈಬ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಪುರುಷರಲ್ಲಿ ಯಾವ ಸಿಂಪ್ಟಮ್ಸ್ ಇರುತ್ತೆ ಅಂದರೆ ಮೂತ್ರ ವಿಸರ್ಜಿಸುವ ಟೈಮಿನಲ್ಲಿ ಸ್ವಲ್ಪ ಅವ್ರಿಗೆ ಪೇನ್ ಆಗ್ಬೋದು. ನಾವು ಅದನ್ನು ಡಿಸ್ಯೂರಿಯಾ ಅಂತ ಕರಿತೀವಿ ಮೆಡಿಕಲ್ ಟರ್ಮಲ್ಲಿ. ಪೇನ್ ವೈಲ್ ಪಾಸಿಂಗ್ ಯೂರಿನ್, ಅಥವಾ ಪೀನಿಸ್ಸಿಂದ ಯಾವುದಾದ್ರೂ ಡಿಸ್ಚಾರ್ಜ್ ಬರ್ತಿರ್ಬೋದು. ಸೊ ಅದು ವೈಟ್ ಡಿಸ್ಚಾರ್ಜ್, ಮೇ ಬಿ ಫೌಲ್ ಸ್ಮೆಲ್ಲಿಂಗ್ ಆಗಿರ್ಬೋದು, ಒಂಥರ ವಾಸನೆ ಉಳ್ಳ ಏನಾದರೂ ಡಿಸ್ಚಾರ್ಜ್ ಆಗಿರ್ಬೋದು. ಟೆಸ್ಟಿಕ್ಯುಲರ್ ಸ್ವೆಲ್ಲಿಂಗ್ ಆಗಿರ್ಬೋದು, ಏನು ಟೆಸ್ಟಿಸ್ ಅಂತ ನಾವು ಹೇಳ್ತೀವಿ, ಅಲ್ಲಿ ಸ್ವೆಲ್ಲಿಂಗ್ ಕಾಣಿಸೋವಂಥದ್ದು ಅಥವಾ ಫೀವರ್, ಆ ಥರ ಸಿಂಪ್ಟಮ್ಸ್ ಪುರುಷ ಕಾಣಿಸ್ಕೊಳ್ಬೋದು. ಮುಟ್ಟಿದಾಗ ಒಂದು ನೋವಾಗ್ಬೋದು, ಟೆಂಡರ್ನೆಸ್ ಅಂತ ಹೇಳ್ತೀವಿ. ಸೊ ಆ ಥರ ಸಿಂಪ್ಟಮ್ಸ್ ಪುರುಷರಲ್ಲಿ ಬರುತ್ತೆ. ಮಹಿಳೆಯರಿಗೆ ಬಂದಾಗ ಸೇಮ್ ಅಗೇನ್, ವೈಲ್ ಪಾಸಿಂಗ್ ಯೂರಿನ್ ಇಚ್ಚಿಂಗ್ ಆರ್ ಬರ್ನಿಂಗ್ ಸೆನ್ಸೇಷನ್ ಅಂತ ನಾವು ಹೇಳ್ತೀವಿ. ಮೂತ್ರ ಪಾಸ್ ಮಾಡಬೇಕಾದ್ರೆ ಅವ್ರಿಗೆ ಸ್ವಲ್ಪ ನೋವು ಉಂಟಾಗೋದು ಅಥವಾ ಉರಿ ಉಂಟಾಗೋದು ಕಾಣಿಸ್ಕೊಬೋದು ಹೆಂಗಸರಲ್ಲಿ. ಮತ್ತು ವೆಜೈನಲ್ ಡಿಸ್ಚಾರ್ಜ್ ಅಂತ ನಾವೇನು ಹೇಳ್ತೀವಿ, ನಾರ್ಮಲಿ ಕೂಡ ಸ್ವಲ್ಪ ವೈಟ್ ಡಿಸ್ಚಾರ್ಜ್ ಹೆಂಗಸರಲ್ಲಿ ಕಾಮನ್ಲಿ ಆಗುತ್ತೆ. ಹೌದು, ಏಕೆಂದರೆ ವಿಲ್ ಬಿ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಹಾರ್ಮೋನ್ಸ್, ನಮ್ಮದು ಮಂತ್ಲಿ ರೆಗ್ಯುಲರ್ ಹಾರ್ಮೋನ್ಸ್ ಏನಿರುತ್ತೆ. ಸೊ ಇದನ್ನು ನಾವು ಅಬ್ನಾರ್ಮಲ್ ವೈಟ್ ಡಿಸ್ಚಾರ್ಜ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಫೌಲ್ ಸ್ಮೆಲ್ಲಿಂಗ್ ಅಂದರೆ ಏನಾದರೂ ಒಂದು ದುರ್ವಾಸನೆ ಉಳ್ಳ ಡಿಸ್ಚಾರ್ಜ್, ಅಥವಾ ಲೋ ಬ್ಯಾಕ್ ಪೇನ್ ಅಂತಲೂ ಹೇಳ್ಬೋದು. STDs ಇದ್ದರೆ ಅವ್ರಿಗೆ ಒಂದು ಕ್ರಾನಿಕ್ ಲೋ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ, ಬೆನ್ನಿನ ಕೆಳಭಾಗದಲ್ಲಿ ನೋವು ಉಂಟಾಗೋದು. ಸೊ ಈ ವೈಟ್ ಡಿಸ್ಚಾರ್ಜ್ ಆಗುವಂಥದ್ದು, ಅಥವಾ ಇಂಟರ್ಮೆನ್ಸ್ಟ್ರಲ್ ಸ್ಪಾಟಿಂಗ್ ಅಂತೀವಿ, ಒಂದು ಪೀರಿಯಡ್ಸ್ ಮತ್ತು ಇನ್ನೊಂದು ಪೀರಿಯಡ್ಸ್ ನಡುವೆ ಅವ್ರಿಗೆ ಬ್ಲೀಡಿಂಗ್ ಕಾಣಿಸ್ಕೊಳ್ಳೋವಂಥದ್ದು. ಮತ್ತು ಈಗ ಇನ್ನೊಂದು ಕಾಮನ್ ಆಗಿರೋದು, ಅವ್ರು STDs ಸಿಂಪ್ಟಮ್ಸ್ ನೆಗ್ಲೆಕ್ಟ್ ಮಾಡಿ ಫುಲ್ ಟ್ರೀಟ್ಮೆಂಟ್ ತೊಗೊಳ್ದೇ ಇದ್ದರೆ ಇನ್ಫರ್ಟಿಲಿಟಿ ಕೂಡ ಕಾಮನ್ ಆಗಿದೆ. ಓಕೆ. ಸೊ ಇನ್ಫರ್ಟಿಲಿಟಿ ಇಶ್ಯೂಸಿಂದ ಬಂದವ್ರಿಗೆ ನಾವು ಟೆಸ್ಟ್ಗಳು ಮಾಡಿಸಿದಾಗ ಏನು ತಿಳಿದು ಬರ್ತಾ ಇದೆ ಅಂದರೆ, ಅವ್ರಿಗೆ ಭಾಳ ಮುಂಚೆಯಿಂದ STD ಇತ್ತು, ಅವ್ರು ತೋರಿಸ್ಕೊಳ್ಲಿಲ್ಲ, ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅನ್ನೋದು ನಮಗೆ ಕಂಡು ಬರ್ತಾ ಇದೆ. ಓಕೆ ಓಕೆ. ಸೊ ಇದೆಲ್ಲ ಸಿಂಪ್ಟಮ್ಸ್ ಈಗ ಮಹಿಳೆಯರಲ್ಲಾಗಿರಲಿ ಪುರುಷರಲ್ಲಾಗಿರಲಿ ಆರಂಭದಲ್ಲೇ ಕಾಣಿಸ್ಕೊಳ್ಳುತ್ತಾ ಅಥವಾ ಹೋಗ್ತಾ ಹೋಗ್ತಾ ಕಾಣಿಸ್ಕೊಳ್ಳುತ್ತಾ ಹೇಗೆ ಅಂತ? ಸೊ ಇದು ಅವರವರ ದೇಹಕ್ಕೆ ಅನುಗುಣವಾಗಿ ಪ್ರೆಸೆಂಟ್ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಸೊ ಇನ್ನೊಂದು, ಆರಂಭದಿಂದನೂ ಕಾಣಿಸ್ಕೊಳ್ಳುತ್ತೆ ಬಟ್ ನೆಗ್ಲೆಕ್ಟ್ ಮಾಡಿರ್ಬೋದಲ್ವಾ, ಈ ಥರ ವೈಟ್ ಡಿಸ್ಚಾರ್ಜ್ ಏನಕ್ಕೋ ಆಗಿದೆ, ಸರಿ ಸ್ವಲ್ಪ ದಿನ ಆದಮೇಲೆ ಹೋಗುತ್ತೆ ಅಂತ ನೆಗ್ಲೆಕ್ಟ್ ಮಾಡೋದು ಬಹಳ ಕಾಮನ್ ಆಗಿ ನಾವು ನೋಡ್ತೇವೆ. ಓಕೆ ಓಕೆ. ಈಗ STDಯಲ್ಲಿ ನೀವು ಹೇಳಿದ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ಬೋದು, ವೈರಲ್ ಆಗಿರ್ಬೋದು ಅಂತ. ಸೊ ಇದೆಲ್ಲ ಈಗ ಎಲ್ರಿಗೂ ಬ್ಯಾಕ್ಟೀರಿಯಲ್ ಆಗಬೇಕು, ಎಲ್ರಿಗೂ ವೈರಲ್ ಆಗಬೇಕು ಅಂತಿಲ್ಲ, ಒಬ್ಬೊಬ್ರಿಗೆ ಒಂದೊಂದು ಥರ ಆಗುವಂಥ ಚಾನ್ಸಸ್ ಇರಬಹುದು. ಸೊ ಸಿಂಪ್ಟಮ್ಸಲ್ಲೂ ಕೂಡ ಆ ಥರ ವೇರಿ ಆಗ್ಬೋದು. ಬ್ಯಾಕ್ಟೀರಿಯಲ್ ಇದ್ದವರಿಗೆ ಈ ಥರ ಲಕ್ಷಣಗಳು ಕಂಡು ಬರುತ್ತೆ, ಅಥವಾ ವೈರಲ್ ಇದ್ದವರಿಗೆ ಈ ಥರ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಆ ಥರ ಏನಾದರೂ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗುತ್ತಾ ಹೇಗೆ ಅಂತ? ಸೊ ಡೆಫಿನೆಟ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಲ್ಲಿ ನಾನು ಆಲ್ರೆಡಿ ಮೆನ್ಷನ್ ಮಾಡಿರೋ ಥರ ಗೊನೋರಿಯಾ ಮತ್ತು ಕ್ಲೆಮೈಡಿಯಾ ಅನ್ನುವಂಥ ಇನ್ಫೆಕ್ಷನ್ಸ್ ಭಾಳ ಕಾಮನ್ ಇರುತ್ತೆ. ಈ ಗೊನೋರಿಯಾ ಅಥವಾ ಕ್ಲೆಮೈಡಿಯಾ ಇದ್ದವ್ರಿಗೆ ಅದೇ ಪೇನ್ ವೈಲ್ ಪಾಸಿಂಗ್ ಯೂರಿನ್ ಅನ್ನೋದು ಮೋಸ್ಟ್ ಕಾಮನ್ ಸಿಂಪ್ಟಮ್ ಆಗಿರುತ್ತೆ. ಹಾಗೆಯೇ ಫೌಲ್ ಸ್ಮೆಲ್ಲಿಂಗ್ ಡಿಸ್ಚಾರ್ಜ್ ಅಂತ ನಾವೇನು ಹೇಳ್ತೀವಿ, ಸ್ವಲ್ಪ ವಾಸನೆ ಉಳ್ಳ ಬಿಳಿ ಮುಟ್ಟು ಅವ್ರಿಗೆ ಕಾಣಿಸುತ್ತೆ. ಕಮಿಂಗ್ ಟು ವೈರಸ್, ಇವಾಗ HBsAg ಅಂದರೆ ಹೆಪಟೈಟಿಸ್ B ವೈರಸ್ ಅಂತ ನಾವೇನು ಹೇಳ್ತೀವಿ, ಅವ್ರಿಗೆ ನಾರ್ಮಲಿ ಇದು ಲಿವರ್ನ ಎಫೆಕ್ಟ್ ಮಾಡುತ್ತೆ. ಸೊ ಹೆಪಟೈಟಿಸ್ B ವೈರಸ್ ಅದರ ಹೆಸರಲ್ಲೇ ಇರುವ ಥರ ಹೆಪಟೈಟಿಸ್ B ವೈರಸ್ ಆಗಿರುತ್ತೆ. ಸೊ ಇವರಿಗೆ ಸ್ವಲ್ಪ ಸಿಂಪ್ಟಮ್ಸ್ ವೇರಿ ಆಗುತ್ತೆ, ಅಂದರೆ ಹೊಟ್ಟೆ ನೋವು, ವಾಂತಿ, ಬೇದಿ ಅಥವಾ ಜ್ವರ, ಈ ಥರ ನಾವು ಸಿಂಪ್ಟಮ್ಸ್ನ ಡಿಸ್ಕ್ರೈಬ್ ಮಾಡ್ತೀವಿ ಹೆಪಟೈಟಿಸ್ B ಬಂದವರಿಗೆ. ಮತ್ತು ಇನ್ನೊಂದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ನಾನೇನು ಹೇಳಿದೆ, ಅದು 2 ಥರ ಕಾಸ್ ಮಾಡುತ್ತೆ. ಒಂದು ಸರ್ವೈಕಲ್ ಕ್ಯಾನ್ಸರ್, ಅದ್ರ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದೀವಿ. ಸೊ ಸರ್ವೈಕಲ್ ಕ್ಯಾನ್ಸರ್ ಇದ್ದವ್ರಿಗೆ ಅದೇ ಸರ್ವೈಕಲ್ ಡಿಸ್ಚಾರ್ಜ್ ಆಗಿರ್ಬೋದು, ಅಥವಾ ಲೈಂಗಿಕ ಸಂಬಂಧ ಮಾಡ್ತಿರ್ಬೇಕಾದ್ರೆ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ ಅವ್ರಿಗೆ. ಸೊ ಸರ್ವೈಕಲ್
ಡಿಸ್ಚಾರ್ಜ್ ಆಗಿರ್ಬೋದು ಅಥವಾ ಈ ಬ್ಲೀಡಿಂಗ್ ಆಗಿರ್ಬೋದು. ಮತ್ತು ವಾರ್ಡ್ಸ್ ಅನ್ನೋದನ್ನ ಕಾಸ್ ಮಾಡುತ್ತೆ HPV, ಜೆನೈಟಲ್ ವಾರ್ಡ್ಸ್ ಅಂತೀವಿ ಅದನ್ನು. ಓಕೆ. ಸೊ ಅದನ್ನ ನಾವೇನು ಹೇಳ್ತೀವಿ, ನಮ್ಮದು ವಲ್ವಾ ಏನು ಸ್ಕಿನ್ ಇದೆ, ನಮ್ಮದು ಎಕ್ಸ್ಟರ್ನಲ್ ಜೆನಿಟಲಿಯಾ ಅಂತ ಏನು ಹೇಳ್ತೀವಿ, ಸೊ ಆ ಸ್ಕಿನ್ ಮೇಲೆ ಅವ್ರಿಗೆ ರ್ಯಾಷಸ್ ಅಥವಾ ಬ್ಲಿಸ್ಟರ್ಸ್ ಕಾಣಿಸ್ಕೊಳ್ಳಿ, ಅಂದ್ರೆ ಆ ಲಿಪ್ ಮೇಲೆ ಬರುತ್ತೆ. ಕರೆಕ್ಟ್. ಸೊ ಅದು ವಲ್ವಾ ಅಂತ ನಾವು ಹೇಳ್ತೀವಿ. ಎಕ್ಸ್ಟರ್ನಲಿ ಲೇಬಿಯಾ ಮೇಜೋರಾ ಲೇಬಿಯಾ ಮೈನೋರಾ ಅಂತ 2 ಥರದ ಲಿಪ್ಸ್ ಇರುತ್ತೆ, ಔಟರ್ ಲಿಪ್ ಆ್ಯಂಡ್ ಇನ್ನರ್ ಲಿಪ್ ಅಂತ ನಾವು ಹೇಳ್ಕೊಬೋದು. ಸೊ ಆ ಲಿಪ್ಸ್ ಮೇಲೆ ಈವನ್ ಮೇಲ್ಸಲ್ಲಿ ನಾವು ಮಾತಾಡಬೇಕಾದ್ರೆ ಪಿನೈಲ್ ಸ್ಕಿನ್ ಮೇಲೆ ಅವರಿಗೆ ರ್ಯಾಷಸ್ ಅಥವಾ ಬಂಪ್ಸ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಸೊ ಇದು ಪೇನ್ಫುಲ್ ಆಗಿರ್ಬೋದು, ಪೇನ್ಲೆಸ್ ಆಗಿರ್ಬೋದು. ನಾರ್ಮಲಿ ಇನ್ನೊಂದು ವೈರಸ್ ಬಗ್ಗೆ ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ ಅಂತ ನಾವು ಹೇಳ್ತೀವಿ. ಓಕೆ. ಸೊ ಹರ್ಪಿಸ್ ಇನ್ಫೆಕ್ಷನ್ ಅಂತ ನೀವು ಕೇಳಿರ್ಬೋದು. ಈ ಹರ್ಪಿಸ್ ಇನ್ಫೆಕ್ಷನಲ್ಲಿ ಈ ಬ್ಲಿಸ್ಟರ್ಸ್ ಏನಾಗುತ್ತೆ, ಭಾಳ ಪೇನ್ಫುಲ್ ಇರುತ್ತೆ. ಈ ವಾರ್ಡ್ಸ್ ಅಂತ ನಾವೇನು ಹೇಳ್ತೀವಿ, HPV ವೈರಸಲ್ಲಿ ಬರೋದು ಬರ್ನಿಂಗ್ ಅಥವಾ ಇರಿಟೇಷನ್ ಭಾಳ ಆಗಿರುತ್ತೆ. ಪೇನ್ಗಿಂತ ಜಾಸ್ತಿ ಅವ್ರು ನಮಗೆ ಬರ್ನಿಂಗ್ ಸೆನ್ಸೇಷನ್ ಆಗ್ತಿದೆ ಡಾಕ್ಟರ್ ಅಂತ ಹೇಳ್ತಾರೆ. ಒಂದು ರೀತಿ ಉರಿಯೋದು. ಓಕೆ ಓಕೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಇನಿಷಿಯಲಿನೇ ಎಲ್ಲ ಬಂದು ನೋಡಿಕೊಂಡು ಲೈಕ್ ಟೆಸ್ಟ್ ಮಾಡಿಸ್ಕೊಂಡು ಹೋಗ್ತಾರಾ ಹೇಗೆ, ಅಥವಾ ನೆಗ್ಲೆಕ್ಟ್ ಮಾಡ್ತಾರಾ ಇದನ್ನ ಅಂತ? ನಮ್ಮ ಸಮಾಜದಲ್ಲಿ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಯಾರು ಇನಿಷಿಯಲಿ ಬಂದು ಟೆಸ್ಟ್ ಮಾಡಿಸ್ಕೊಂಡಿರೋದು ನಾವಷ್ಟು ಪ್ರೋಆಕ್ಟಿವ್ ಆಗಿ ಯಾರು ಬರೋದನ್ನ ಕಂಡಿಲ್ಲ. ಓಕೆ. ಸೊ ಸ್ವಲ್ಪ ನೆಗ್ಲೆಕ್ಟ್ ಮಾಡೋ ಸ್ವಭಾವ ಕಂಡು ಬರ್ತಾ ಇದೆ. ಸೊ ನಾವು ಹೆಚ್ಚಿನ ಅವೇರ್ನೆಸ್ ಸ್ಪ್ರೆಡ್ ಮಾಡಿದ್ರೆ ದೇ ಕ್ಯಾನ್ ಕಮ್ ಫಾರ್ವರ್ಡ್ ಆ್ಯಂಡ್ ಗೆಟ್ ಇಟ್ ಟೆಸ್ಟೆಡ್ ಅಂತ ಅನ್ಸುತ್ತೆ. ಓಕೆ. ಜಸ್ಟ್ ನಾವು ಎಲ್ಲಿ ಕ್ಯಾಚ್ ಮಾಡ್ತಿದೀವಿ ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಅಷ್ಟೇ. ನಾನು ಹೇಳಿದ ಥರ ಫಸ್ಟ್ 2nd ಮಂತ್ಗೆ ಚೆಕಪ್ಗೆ ಬರ್ತಾರಲ್ವಾ, ಆವಾಗ ನಾವು ಎಲ್ಲ ಮಾಡಿಸ್ತೇವೆ. ಬಿಕಾಸ್ ನಾವು ಮದರಿಂದ ಬೇಬಿಗೆ ಹರಡುವಿಕೆಯನ್ನು ನಿಲ್ಲಿಸಬೇಕಾಗುತ್ತೆ. ಸೊ ಅವಾಗಷ್ಟೇ ನಾವು ಕ್ಯಾಚ್ ಮಾಡ್ತಾ ಇದೀವಿ. ಈ ಸಿಂಪ್ಟಮ್ಸ್ಗೋಸ್ಕರ ಬಳೋದು ಭಾಳ ಕಮ್ಮಿ ಆಗಿದೆ. ಓಕೆ ಓಕೆ. ಹಾಗಿದ್ರೆ STD ಅನ್ನೋದು ಒಂದು ಸೀರಿಯಸ್ ಹೆಲ್ತ್ ಪ್ರಾಬ್ಲಮ್, ಅಥವಾ ಇದು ಟ್ರೀಟ್ ಮಾಡದೇ ಇದ್ರು ನಡೆಯತ್ತಪ್ಪ ಅನ್ನೋ ಥರದ್ದು ಹಾಗೇನ ಹೇಗೆ ಅಂತ? ಸೊ STD ಇದು ಕಾಂಪ್ಲಿಕೇಶನ್ಸ್ ನಾನಿವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಏನಕ್ಕದು ಸೀರಿಯಸ್ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅಂದರೆ, ನಾನಿವಾಗ ಆಲ್ರೆಡಿ ಹೇಳಿರೋ ಥರ ತಾಯಿಗೆ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಇದ್ದರೆ ಸೊ ಮಗುವಿಗೆ ಸ್ಪ್ರೆಡ್ ಆಗೋದು ಭಾಳ ಕಾಮನ್. ಸೊ ನಾವು ಕರೆಕ್ಟ್ ಟೈಮ್ ಟ್ರೀಟ್ ಮಾಡಿದ್ರೆ ಆ ವೈರಲ್ ಲೋಡ್ ಅಂತ ನಾವೇನು ಹೇಳ್ತೀವಿ ಭಾಳ ಕಮ್ಮಿ ಇರುತ್ತೆ. ಸೊ ತಾಯಿಯಿಂದ ಮಗುವಿಗೆ ಹರಡೋದು ನಾವು ಕಮ್ಮಿ ಮಾಡ್ಬೋದು. ಸೊ ಈ ಇನ್ಸಿಡೆನ್ಸ್ ಸೊಸೈಟಿಯಲ್ಲಿ ಈ ಇನ್ಫೆಕ್ಷನ್ ಇರುವಿಕೆಯನ್ನು ನಾವು ಭಾಳ ಮಟ್ಟಿಗೆ ತಡಿಬೋದು. ಮತ್ತು ನಾವು ಒಬ್ಬರನ್ನ ಟ್ರೀಟ್ ಮಾಡಿದ್ರೆ ಅವರು ಸೆಕ್ಷುಲಿ ಎಷ್ಟು ಪಾರ್ಟ್ನರ್ಸ್ ಜೊತೆ ಇನ್ವಾಲ್ವ್ ಆಗಿರ್ತಾರೆ ಅವ್ರನ್ನೆಲ್ಲ ಸೇವ್ ಮಾಡಿದ ಥರ ಆಗುತ್ತೆ ಇಲ್ಲಿ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ನಾವು ಅರ್ಲಿ ಟ್ರೀಟ್ ಮಾಡೋದು. ಅದು ಹಾಗೆ ಬಿಟ್ಟರೆ ಅವ್ರಿಗೂ ತಿಳಿದಿರಲ್ಲ, ಅವರಿಂದ ಮತ್ತೊಂದು ಸ್ವಲ್ಪ ಜನಕ್ಕೆ ಹರಡುತ್ತೆ, ಅವರಿಂದ ಮತ್ತೊಂದು ಸ್ವಲ್ಪ ಜನಕ್ಕೆ ಹರಡೋದು. ಸೊ ಆಮೇಲೆ ಕಷ್ಟ ಆಗುತ್ತೆ. ಇದು ಇಡೀ ಸೊಸೈಟಿಯಲ್ಲಿ ಜಾಸ್ತಿ ಇನ್ಸಿಡೆಂಟ್ಸ್ ಆಗುತ್ತೆ ಇದು. ಸೊ ಸೆಕೆಂಡ್ಲಿ ಮಹಿಳೆಯರಲ್ಲಿ ಮಾತಾಡಬೇಕಾದ್ರೆ ನಾನು ಆಲ್ರೆಡಿ ಮೆನ್ಷನ್ ಮಾಡಿರೋ ಥರ ಈ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ನ ನಾವು ಕರೆಕ್ಟ್ ಟೈಮ್ ಟ್ರೀಟ್ ಮಾಡಿಲ್ಲ. ಸೊ ಅದು ಕ್ರಾನಿಕ್ STD ಅಂತ ಹೇಳ್ತೀವಿ. ಬಹಳ ದಿನದಿಂದ ಈ STD ಇದ್ದರೆ ಅವ್ರು ಕರೆಕ್ಟ್ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಥವಾ ಟ್ರೀಟ್ಮೆಂಟ್ ಮುಗಿಸಿಲ್ಲ ಅಂದರೆ ಇದು ಭಾಳನೇ ಇನ್ಫರ್ಟಿಲಿಟಿ ಇಶ್ಯೂಸ್ ಕಾಸ್ ಮಾಡ್ತಿದೆ, ಕಾರಣ ಆಗಬಹುದು. ಕರೆಕ್ಟ್. ಸೊ ಯಾರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರ್ತಾರೋ, ಕನ್ಸೀವ್ ಆಗ್ಲಿಕ್ಕೆ ಟ್ರೈ ಮಾಡ್ತಿರ್ತಾರೋ ಅಂಥ ಕಪಲ್ಸ್ನ ನಾವು ಇವ್ಯಾಲ್ಯೂಯೇಟ್ ಮಾಡಿದಾಗ ನಮ್ಗೆ ಏನು ಕಂಡು ಬರ್ತಾ ಇದೆ ಅಂದರೆ ಅವ್ರ ಲೈಫ್ ಟೈಮಲ್ಲಿ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ಗೆ ಎಕ್ಸ್ಪೋಸ್ ಆಗಿರ್ತಾರೆ, ಬಟ್ ಅವ್ರು ತೋರಿಸ್ಕೊಂಡಿರಲ್ಲ. ಸೊ ಇದರಿಂದ ಭಾಳನೇ ಇನ್ಫರ್ಟಿಲಿಟಿ ಇಶ್ಯೂಸ್ ಕೂಡ ನೋಡ್ತಾ ಇದೀವಿ. ಆಲ್ಮೋಸ್ಟ್ ನಾನು ಹೇಳ್ಬೇಕಂದ್ರೆ 10% ಅಂತಲೇ ನಾವು ಹೇಳ್ಬೋದು. ಸೊ 100 ಕೇಸಸ್ ನಾವು ನೋಡಿದ್ರೆ ಅದರಲ್ಲಿ 10 ಕೇಸಸ್ಗೆ ಈ ಥರದ್ದು ಇನ್ಫೆಕ್ಷನ್ಸು ಭಾಳನೇ ನೋಡ್ತಾ ಇದ್ದೀವಿ. ಓಕೆ ಓಕೆ. ಈಗ ಒಂದು ಪರ್ಸನಿಗೆ ಪದೇ ಪದೇ UTI ಬರ್ತಾ ಇದೆ, ಅಥವಾ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇದೆ, ಅಥವಾ ಪೆಲ್ವಿಕ್ ಪೇನ್ ಇತ್ತು ಅಂತ ಹೇಳಿದಾಗ ಮೇ ಬಿ ಇವರಿಗೆ STD ಇರಬಹುದು ಅಥವಾ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಆಗಿರಬಹುದು ಅಂತ ಅಂದಾಜು ಮಾಡೋದಕ್ಕಾಗತ್ತಾ? ಸೊ ಈ ಯೂರಿನ್ ಇನ್ಫೆಕ್ಷನ್ ಹಾಗೇನೆ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಗೆ ಕನೆಕ್ಷನ್ ಇದೆಯಾ ಅಂತ? ಸೊ ಕರೆಕ್ಟ್. ಈಗ ಯಾರಿಗೆ ರಿಪೀಟೆಡ್ ಆಗಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಆಗ್ತಿದೆ, ಸೊ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ ಥರ ಈ ಬ್ಯಾಕ್ಟೀರಿಯಲ್ STDs ಏನು ಹೇಳಿದೆ ನಾನು, ಗೊನೋರಿಯಾ ಅಥವಾ ಕ್ಲೆಮೈಡಿಯಾ ಅನ್ನೋದು, ಅದರಲ್ಲಿ ಅವ್ರಿಗೆ ಮೇನ್ಲಿ ಅವ್ರು ಯೂರಿನರಿ ಸಿಂಪ್ಟಮ್ಸಿಂದಾನೇ ನಮಗೆ ಪ್ರೆಸೆಂಟ್ ಮಾಡ್ತಾರೆ. ಮೂತ್ರ ವಿಸರ್ಜಿಸೋ ಟೈಮಲ್ಲಿ ಪೇಯ್ನ್ ಆಗೋದಾಗಲಿ, ಉರಿ ಫೀಲ್ ಆಗೋದಾಗಲಿ. ಸೊ ಇಂಥವ್ರು ಬಂದಾಗ 100% ಅವರು ಸೆಕ್ಷುಯಲಿ ಆ್ಯಕ್ಟಿವ್ ಪರ್ಸನ್ ಆಗಿದ್ದರೆ, ಸೊ ನಾವು ರೀಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿದ್ದು ಸೆಕ್ಷುಯಲಿ ಆ್ಯಕ್ಟಿವ್ ಇದ್ದರೆ
ನಾವು ಟೆಸ್ಟ್ಸ್ ಮಾಡಿಸಿ STDsನ ರೂಲ್ ಔಟ್ ಮಾಡಬೇಕಾಗುತ್ತೆ, ಅದು ನಮ್ಮ ಜವಾಬ್ದಾರಿ ಆಗುತ್ತೆ. ಸೆಕೆಂಡ್ಲಿ ಅವರು ಏನಾದರೂ ವೆಜೈನಲ್ ಡಿಸ್ಚಾರ್ಜಿಂದ ಬಂದಾಗ ಸ್ವಲ್ಪ ಯೆಲ್ಲೋಯಿಶ್ ಗ್ರೀನಿಶ್ ಡಿಸ್ಚಾರ್ಜ್ ಅಂತ ಹೇಳ್ತಾರೆ. ಮತ್ತು ಈ ಲೋಕಲ್ ಲಿಪ್ಸ್ ಅಂತ ನಾವೇನು ಹೇಳಿದ್ವಿ, ವಲ್ವಲ್ ಲಿಪ್ಸ್ ಅಂತ, ಅಲ್ಲಿ ಸ್ವಲ್ಪ ಇಚ್ಚಿಂಗ್ ಆಗೋವಿಕೆ ಅಥವಾ ಬರ್ನಿಂಗ್ ಸೆನ್ಸೇಷನ್ ಆದಾಗ, ಮತ್ತು ಲೈಂಗಿಕ ಸಂಬಂಧದ ಸಮಯದಲ್ಲಿ ನೋವು ಉಂಟಾಗುತ್ತೆ ಹೆಂಗಸರಿಗೆ, STDs ಇರೋರಿಗೆ, ಅದನ್ನು ನಾವು ಡಿಸ್ಪೆರೋನಿಯಾ ಅಂತೀವಿ. ಅಟ್ ದ ಟೈಮ್ ಆಫ್ ಸೆಕ್ಷುವಲ್ ಆ್ಯಕ್ಟಿವಿಟಿ ಅವ್ರಿಗೆ ಭಾಳನೇ ಪೇನ್ ಫೇಸ್ ಮಾಡ್ತಾರೆ ಅವರು. ಸೊ ಈ ಥರ ಸಿಂಪ್ಟಮ್ಸ್ ಇದ್ದು ಬಂದವ್ರಿಗೆ ನಾವು 100% STDsಗೆ ಇವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ. ಓಕೆ ಓಕೆ. ಈಗ ಒಂದು ಸಲ ನಾವು ಎಕ್ಸ್ಪೋಸ್ ಆದರೂ ಕೂಡ STD ಬರುತ್ತಾ ಬರಲ್ವಾ ಅನ್ನೊಂದು ಡೌಟ್ ಇರುತ್ತೆ. ಸೊ ಏನು ಹೇಳ್ತೀರಾ ಇದಕ್ಕೆ ಅಂತ? ಸೊ ಒಂದು ಟೈಮ್ ಎಕ್ಸ್ಪೋಸ್ ಆದವರೇ ಆಗಿರಲಿ, ಒಂದೇನಂದರೆ ನಿಮ್ಮ ಪಾರ್ಟ್ನರ್ಗೆ STD ಇಲ್ಲ ಅಂತ ನಿಮಗೆ ಪ್ರೂವ್ ಆಗಿರಬೇಕು. ಪ್ರೂವ್ ಅಂದರೆ ಐದರ್ ಬೈ ಬ್ಲಡ್ ಟೆಸ್ಟ್ ಆರ್ ಯೂರಿನ್ ಟೆಸ್ಟ್ ಅಥವಾ ಸ್ವ್ಯಾಬ್ ಟೆಸ್ಟ್ ಅಂತ ನಾವು ಹೇಳ್ತೀವಿ. ಇವಿಷ್ಟು ಟೆಸ್ಟ್ ಆಗಿ ಅವ್ರಿಗೆ STD ಇಲ್ಲ ಅಂತ ಪ್ರೂವ್ ಆಗಿದ್ದರೆ, ಹಾಗೆಯೇ ನೀವು ಪ್ರೊಟೆಕ್ಷನ್ ಯೂಸ್ ಮಾಡಿದರೆ ಅಷ್ಟೇ ನಿಮಗೆ ರಿಸ್ಕ್ ಇಲ್ಲ ಅಂತ ಹೇಳ್ಬೋದು. ಇದು ಯಾವುದು ಗೊತ್ತಿಲ್ದಿರ ನೀವು ಸೆಕ್ಷುವಲ್ ಆ್ಯಕ್ಟಿವಿಟಿಯಲ್ಲಿ ಎಂಗೇಜ್ ಆಗಿದ್ದರೆ ರಿಸ್ಕ್ 100% ಅಂತಲೇ ಹೇಳ್ಬೋದು. ಸೊ ಐದರ್ ಪ್ರೊಟೆಕ್ಷನ್ ಯೂಸ್ ಮಾಡಿರಬೇಕು, ಇಲ್ಲಾಂದರೆ ಅವ್ರಿಗೆ ಪ್ರೂವ್ ಆಗಿರಬೇಕು, ನಿಮ್ಮ ಪಾರ್ಟ್ನರ್ಗೆ ಬ್ಲಡ್ ಟೆಸ್ಟ್, ಸ್ವ್ಯಾಬ್ ಟೆಸ್ಟ್, ಯೂರಿನ್ ಟೆಸ್ಟ್ ಎಲ್ಲ ಆಗಿ ಅವ್ರಿಗೆ ಯಾವುದೇ ಥರದ STDs ಇಲ್ಲ ಅಂತ ಪ್ರೂವ್ ಆಗಿದ್ದರೆ ಅಷ್ಟೇ ರಿಸ್ಕ್ ಇಲ್ಲ ಅನ್ಬೋದು. ಇಲ್ಲಾಂದರೆ ಯಾರು ಲೈಂಗಿಕ ಸಂಬಂಧದಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಎಲ್ಲರಿಗೂ ರಿಸ್ಕ್ ಇದೆ, ಒನ್ ಟೈಮ್ ಇರಲಿ ಮಲ್ಟಿಪಲ್ ಟೈಮ್ಸ್ ಇರಲಿ. ಓಕೆ ಓಕೆ. ಹಾಗಿದ್ರೆ ಇದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವುದೆಲ್ಲ ಇರುತ್ತೆ ಡಾಕ್ಟರ್ STDಗೆ? ಸೊ ಟ್ರೀಟ್ಮೆಂಟ್ ಅಂದರೆ ಫಸ್ಟ್ ನಾವು ಡಯಾಗ್ನೋಸಿಸ್ ಬಗ್ಗೆ ಮಾತಾಡೋಣ. ಈಗ ನಮ್ಮ ಹತ್ರ ಯಾರೋ ಬರ್ತಾರೆ, ಒಂದು ಪೆಲ್ವಿಕ್ ಪೇನ್ ಆಗಿರ್ಬೋದು, ಯೂರಿನ್ ಪಾಸ್ ಮಾಡಬೇಕಾದ್ರೆ ಬರ್ನಿಂಗ್ ಆಗಿರ್ಬೋದು, ಅಥವಾ ವೆಜೈನಲ್ ಡಿಸ್ಚಾರ್ಜ್ ಆಗಿರ್ಬೋದು, ಈ ಥರ ಕಂಪ್ಲೇಂಟ್ಸ್ ತೊಗೊಂಡು ನಮ್ಮ ಹತ್ರ ಬರ್ತಾರೆ. ಫಸ್ಟ್ ನಾವು ಡಯಾಗ್ನೋಸಿಸ್ ಕನ್ಫರ್ಮ್ ಮಾಡಬೇಕಾಗುತ್ತೆ, ಯಾವ STD ಇದೆ, ಅದಕ್ಕೆ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಕೊಡೋದಕ್ಕೆ ನಮಗೆ ಸುಲಭ ಆಗುತ್ತೆ. ಸೊ ಇದಕ್ಕೆ ಡಯಾಗ್ನೋಸಿಸ್ ಮಾಡೋಕ್ಕೆ ಬಂದು HIV ಅಥವಾ ಈ ಸಿಫಿಲಿಸ್ ಅನ್ನೋದಕ್ಕೆ ಬ್ಲಡ್ ಟೆಸ್ಟಲ್ಲಿ ನಮಗೆ ಗೊತ್ತಾಗುತ್ತೆ. ಕಾಮನ್ ಆಗಿ ನಿಮಗೆ ಗೊತ್ತಿರ್ಬೋದು HIV ಇದೆಯಾ ಇಲ್ವಾ ಅಂತ ನಾವು ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ. HB-SAG ಅಂತ ನಾನು ಏನು ಹೇಳಿದೆ, ಹೆಪಟೈಟಿಸ್ B ಕೂಡ ಬ್ಲಡ್ ಟೆಸ್ಟಲ್ಲಿ ಗೊತ್ತಾಗುತ್ತೆ. ಮತ್ತು ಸಿಫಿಲಿಸ್ ಅಂತ ಇನ್ನೊಂದು ಹೇಳಿದೆ, ಅದಕ್ಕೂ ಕೂಡ ನಾವು ಬ್ಲಡ್ ಟೆಸ್ಟಲ್ಲಿ ತಿಳ್ಕೊಬೋದು. VDRL ಅಂತ ಹೇಳ್ತೀವಿ ಈ ಬ್ಲಡ್ ಟೆಸ್ಟ್. ಬೇರೆ ಇನ್ಫೆಕ್ಷನ್ಸ್, ಈಗ HPV ಇನ್ಫೆಕ್ಷನ್ ಅಂತ ಇದ್ದರೆ ನಾವು ಅದನ್ನು ಪ್ಯಾಪ್ಸ್ಮಿಯರ್ ಅನ್ನೋದನ್ನು, ಈ ವರ್ಡು ನೀವು ಕೇಳಿರ್ಬೋದು. ಪ್ಯಾಪ್ಸ್ಮಿಯರ್ ಟೆಸ್ಟ್ ಕರೆಕ್ಟ್. ಸೊ ಯಾರು ಸೆಕ್ಷುವಲಿ ಆ್ಯಕ್ಟಿವ್ ಇದ್ದಾರೆ ಅಥವಾ ಆಫ್ಟರ್ ಮ್ಯಾರೇಜ್ ಸೆಕ್ಷುವಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗಿರುತ್ತೆ ಅಂಥವ್ರಿಗೆ ನಾವು ಎವ್ರಿ 3 years ಪ್ಯಾಪ್ಸ್ಮಿಯರ್ ಟೆಸ್ಟನ್ನು ನಾವು ಪ್ರಮೋಟ್ ಮಾಡ್ತೀವಿ. ಈ ಪ್ಯಾಪ್ಸ್ಮಿಯರಲ್ಲಿ HPV ಇನ್ಫೆಕ್ಷನ್ದು ಲಕ್ಷಣಗಳು ಏನಿರುತ್ತೆ ನಾವು ಬೇಗ ಕಂಡುಹಿಡಿಬೋದು, ಒಂಥರ ಅರ್ಲಿ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ. ಸೊ ಆ ಇನ್ಫೆಕ್ಷನ್ ಇದ್ದರೆ ಅದಕ್ಕೆ ತಕ್ಕಂತೆ ನಾವು ಟ್ರೀಟ್ ಮಾಡ್ಬೋದು. ಸೆಕೆಂಡ್ಲಿ ಬೇರೆ ಯಾವುದಾದ್ರೂ ವೈರಲ್ ಇನ್ಫೆಕ್ಷನ್ಸ್ ಇದ್ದರೆ ಅವರೇನು ವೆಜೈನಲ್ ಡಿಸ್ಚಾರ್ಜ್ ಅಂತ ಹೇಳ್ತಾರೆ ನಮ್ಮ ಹೆಣ್ಮಕ್ಳು. ಸೊ ಆ ವೆಜೈನಲ್ ಡಿಸ್ಚಾರ್ಜ್ನ ನಾವು ಒಂದು ಸ್ವ್ಯಾಬಲ್ಲಿ ಕಲೆಕ್ಟ್ ಮಾಡ್ತೀವಿ, ಒಂದು ಕಾಟನ್ ಸ್ವ್ಯಾಬ್ ಇರುತ್ತೆ. ಸೊ ನಾವು ಅದನ್ನು ಕರೆಕ್ಟಾಗಿ ಕಲೆಕ್ಟ್ ಮಾಡಿ ಮೈಕ್ರೋಸ್ಕೋಪಿ ಅಥವಾ ಕಲ್ಚರ್ಗೆ ಕಳಿಸ್ತೀವಿ. ಸೊ ಕೆಲವು ಇನ್ಫೆಕ್ಷನ್ಸ್ ಮೈಕ್ರೋಸ್ಕೋಪಲ್ಲಿ ನಮಗೆ ಗೊತ್ತಾಗುತ್ತೆ ಯಾವ ಆರ್ಗ್ಯಾನಿಸಮ್ ರೆಸ್ಪಾನ್ಸಿಬಲ್ ಆಗಿದೆ ಆ ಇನ್ಫೆಕ್ಷನ್ ಮಾಡಲಿಕ್ಕೆ ಅಂತ. ಇನ್ನು ಕೆಲವು ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿ ಅಂತ ನಾವು ಮಾಡ್ತೀವಿ. ಸೊ ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿಯಲ್ಲಿ ಯಾವ ಆರ್ಗ್ಯಾನಿಸಮ್ ಕಾಸ್ ಮಾಡ್ತಿದೆ ಈ ಪರ್ಟಿಕ್ಯುಲರ್ ಇನ್ಫೆಕ್ಷನ್ ಅಂತ ನಮಗೆ ತಿಳಿದು ಬರುತ್ತೆ. ಸೊ ನಮಗೆ ಕನ್ಫರ್ಮ್ ಆದಮೇಲೆ ನಾವು ಅದಕ್ಕೆ ತಕ್ಕಂತೆ ಟ್ರೀಟ್ ಮಾಡ್ತೀವಿ. ಓಕೆ. ಫಾರ್ ಎಕ್ಸಾಂಪಲ್ ಇವಾಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದರೆ ಆ್ಯಂಟಿಬಯೋಟಿಕ್ಸ್ ಅನ್ನೋದನ್ನು ನಾವು ಯೂಸ್ ಮಾಡ್ತೀವಿ. ಸೊ ಕ್ಲೆಮೈಡಿಯಲ್ ಇನ್ಫೆಕ್ಷನ್ ಅಥವಾ ಗೋನೋರಿಯಲ್ ಇನ್ಫೆಕ್ಷನ್, ಸಿಫಿಲಿಸ್ ಇದೆಲ್ಲ ಬ್ಯಾಕ್ಟೀರಿಯಲ್ STDs ಆಗಿರುತ್ತೆ. ಇದಕ್ಕೆ ನಾವು ಆ್ಯಂಟಿಬಯೋಟಿಕ್ಸ್ ಯಾವ್ದು ಯೂಸ್ ಮಾಡ್ತೀವಿ ಅಂದರೆ ಪೆನಿಸಿಲಿನ್ ಇಂಜೆಕ್ಷನ್ ಕೊಡ್ತೀವಿ. ಸಿಫಿಲಿಸ್ ಯಾರಿಗೆ ಡಯಾಗ್ನೋಸ್ ಆಗುತ್ತೆ ಪೆನಿಸಿಲಿನ್ ಇಂಜೆಕ್ಷನ್ ಕರೆಕ್ಟ್ ಡೋಸಲ್ಲಿ ನಾವು ಕೊಡ್ತೀವಿ. ಒಂದು ಡೋಸ್ ಸಾಕು ಅಂತೀವಿ ಬೇಸ್ಡ್ ಆನ್ ದ ಸಿವಿಯರಿಟಿ. ಬೇಕಾದರೆ ನಾವು ರಿಪೀಟೆಡ್ ಡೋಸಸ್ ಪೆನಿಸಿಲಿನ್ ಇಂಜೆಕ್ಷನ್ ಅನ್ನೋದನ್ನು ಕೊಡ್ತೀವಿ. ಇವಾಗ ನಾವು ಗೊನೋರಿಯಾ ಅಥವಾ ಕ್ಲೆಮೈಡಿಯಾ ಅಂತ ಏನು ಹೇಳಿದ್ವಿ ಆ ಇನ್ಫೆಕ್ಷನ್ಸ್ ಬಂದಲ್ಲಿ ನಾವು ಸೆಫೆಲೋಸ್ಪೋರಿನ್ಸ್ ಅಂತ ಹೇಳ್ತೀವಿ. ಈ ಮೆಡಿಸಿನ್ಸ್ಗೆ ಆ ಇನ್ಫೆಕ್ಷನ್ಸ್ ಕಮ್ಮಿ ಆಗೋದನ್ನು ನಾವು ಕಂಡಿದ್ದೀವಿ. ಆಲ್ಸೋ ನಾವು ಡಾಕ್ಸಿಸೈಕ್ಲಿನ್ ಅನ್ನೋ ಒಂದು ಮೆಡಿಸಿನ್ ಕೂಡ ಯೂಸ್ ಮಾಡ್ತೀವಿ. ಸೊ 1 week ಕೋರ್ಸ್ ಇರುತ್ತೆ. ಕೋರ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ಅವರು ಟೆಸ್ಟ್ ಮಾಡಿದ್ರೆ ಮೋಸ್ಟ್ ಆಫ್ ಆಲ್ ನೆಗೆಟಿವ್ ಬರುತ್ತೆ. ಇದು ನಾವು ಗಮನಿಸಿರೋಂಥದ್ದು. ನೆಕ್ಸ್ಟ್ ಕಮ್ಮಿಂಗ್ ಟು ಟ್ರೈಕೋಮೋನಿಯಾಸಿಸ್ ಅಂತ ಏನದು ಪ್ರೋಟೋಜೋಯಲ್ ಇನ್ಫೆಕ್ಷನ್ ಅಂತ ನಾವು ಹೇಳ್ತೀವಿ. ಈ ಟ್ರೈಕೋಮೋನಿಯಾಸಿಸ್ ಬಂದವ್ರಿಗೆ ಮೆಟ್ರೋನಿಡಜೋಲ್ ಅನ್ನೋ ಟ್ಯಾಬ್ಲೆಟ್ ನಾವು ಯೂಸ್ ಮಾಡ್ತೀವಿ. ಇದು ಕೂಡ 5 days ಅಥವಾ 7 days, ಅದು ಡಿಪೆಂಡಿಂಗ್ ಆನ್ ಪೇಷಂಟ್ ಟು ಪೇಷಂಟ್, ಅವ್ರ ಸಿವಿಯರಿಟಿ, ಅವ್ರ ಸಿಂಪ್ಟಮ್ಸ್ ಎಷ್ಟಿದೆ
ಅನ್ನೋದು ನೋಡಿ ನಾವು 5 ಡೇಸ್ ಅಥವಾ 7 ಡೇಸ್ ಟ್ರೀಟ್ಮೆಂಟ್ ಹಾಕ್ತೀವಿ. ಮತ್ತು ವೈರಲ್ ಇನ್ಫೆಕ್ಷನ್ಸ್ ಬಗ್ಗೆ ನಾವು ಮಾತಾಡೋದಾದರೆ, ಸೊ ನಾನು ಹೇಳಿದ ಥರ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಆಗಿರ್ಬೋದು, ಹೆಪಟೈಟಿಸ್ ಬಿ ವೈರಸ್ ಆಗಿರ್ಬೋದು, ನಾರ್ಮಲಿ ಆ್ಯಂಟಿ ವೈರಲ್ ಮೆಡಿಕೇಷನ್ಸ್ ಏನಿದೆ ಅದು ಅಷ್ಟು ಸುಲಭವಾಗಿ ಯೂಸ್ ಮಾಡಲ್ಲ, ಏಕೆಂದರೆ ಅದು ಭಾಳನೇ ಸ್ಟ್ರೆಂತ್ ಭಾಳ ಇರುತ್ತೆ, ಸೈಡ್ ಎಫೆಕ್ಟ್ಸ್ ಭಾಳ ಇರುತ್ತೆ. ಸೊ ವೈರಲ್ ಇನ್ಫೆಕ್ಷನ್ಸ್ ಇದ್ದವ್ರಿಗೆ ನಾವು ಜಸ್ಟ್ ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಅದನ್ನು ಮಾಡ್ತೀವಿ. ಬಟ್ ಅಫ್ಕೋರ್ಸ್ ಸಿವಿಯರ್ ಇನ್ಫೆಕ್ಷನ್ ಆಗಿದ್ರೆ ಅಥವಾ ಅದು ಸ್ಪ್ರೆಡ್ ಆಗ್ತಿದೆ ಅಂತ ನಮ್ಗೆ ಏನಾದರೂ ಗೊತ್ತಾದಾಗ ಆ್ಯಂಟಿ ವೈರಲ್ ಟ್ರೀಟ್ಮೆಂಟ್ ಕೂಡ ನಾವು ಸ್ಟಾರ್ಟ್ ಮಾಡುವಂಥದ್ದು ನಮ್ಮ ಪ್ರಾಕ್ಟೀಸಲ್ಲಿ ನೋಡಿದ್ದೀವಿ. ಸೊ ಎಸೈಕ್ಲೋವಿರ್ ಅಂತ ಹೇಳ್ತೀವಿ, ಅದು ಡ್ರಗ್ ಹೆಸರು. ಅದನ್ನು ನಾವು ಫಾರ್ ಕೋರ್ಸ್ ಆಫ್ 5 ಡೇಸ್ ಅಥವಾ 7 ಡೇಸ್ ಡಿಪೆಂಡಿಂಗ್ ಆನ್ ದ ಸಿವಿಯಾರಿಟಿ. ಓಕೆ. ಸೊ ಹಾಗಿದ್ರೆ ಈಗ STDಗೆ ಒಂದ್ಸತಿ ಟ್ರೀಟ್ಮೆಂಟ್ ಕೊಟ್ಟರು, ಈಗ ಕಪಲ್ಸಲ್ಲಿ ಯಾರಿಗಿದೆ ಅಂತ ಫೈಂಡ್ ಔಟ್ ಮಾಡಿ ಟ್ರೀಟ್ಮೆಂಟ್ ಕೊಟ್ರಿ ಅಂತ ಹೇಳಿದ್ರೆ ಮತ್ತೆ ಅದೇ ಕಪಲ್ಸಿಗೆ ಆ ಪ್ರಾಬ್ಲಮ್ ಬರುವಂಥ ಚಾನ್ಸಸ್ ಇರುತ್ತಾ ಹೇಗೆ ಅಂತ? ಅಂದರೆ ಕಂಪ್ಲೀಟ್ ಕ್ಯೂರ್ ಆಗಿರುತ್ತಾ, ಅದು ಕಂಟ್ರೋಲಲ್ಲಿ ಇರ್ಬೋದಾ ಹೇಗೆ ಅಂತ? ಸೊ ಒಂದು ಸತಿ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಮತ್ತೆ ಬರೋ ಚಾನ್ಸ್ ಆ್ಯಕ್ಚುಲಿ ಹೈ ಇದೆ ಅವ್ರಿಗೆ. ಇದು ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಅಂತ ನಾವು ಹೇಳ್ತೀವಿ. ಯಾರಿಗಾದರೂ ಲೈಫ್ ಟೈಮಲ್ಲಿ ಒನ್ ಟೈಮ್ STD ಇನ್ಫೆಕ್ಷನ್ ಆಗಿದ್ದರೆ ರಿಪೀಟೆಡ್ STDs ಅವ್ರಿಗೆ ಬರೋದು ಕಾಮನ್ ಆಗಿರುತ್ತೆ. ಸೆಕೆಂಡ್ಲಿ, ಒಂದು STD ಬಂದಿದ್ರೆ, ಫಾರ್ ಎಕ್ಸಾಂಪಲ್ ಬ್ಯಾಕ್ಟೀರಿಯಲ್ STD ಒಬ್ಬರು ಎಫೆಕ್ಟ್ ಆಗಿದ್ದರೆ ನೆಕ್ಸ್ಟ್ ಅವ್ರಿಗೆ ವೈರಲ್ STD ಬರೋದು ಸಹ ಕಾಮನ್ ಆಗುತ್ತೆ. ಸೊ ಒಂದು ಸತಿ ಬಂದರೆ ಮತ್ತೆ ಬರಲ್ಲ ಅನ್ನೋದು ಅದು ಆ ಥರ ಹೇಳಿಕ್ಕೆ ಬರಲ್ಲ. ಅಗೇನ್ ದೇ ಆರ್ ಪ್ರೋನ್ ಫಾರ್ ರೆಕರೆಂಟ್ ಇನ್ಫೆಕ್ಷನ್ಸ್ ಅಂತ ನಾವು ಹೇಳ್ತೀವಿ. ಆ್ಯಂಡ್ ಅದರ್ ಇನ್ಫೆಕ್ಷನ್ಸ್, ದೇ ಆರ್ ಪ್ರೋನ್ ಟು ಗೆಟ್ ಅದರ್ ಇನ್ಫೆಕ್ಷನ್ಸ್ ಆಲ್ಸೋ. ಲೈಕ್ ಈಗ ಒಂದ್ಸತಿ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಮತ್ತೆ ಯಾಕೆ ರಿಪೀಟೆಡ್ ಆಗಿ ಬರುತ್ತೆ, ಒಂದು ಡೌಟ್ ಬರುತ್ತಲ್ವಾ? ಸೊ ಏನಿದ್ರ ಹಿಂದೆ ಇರೋ ರೀಸನ್ ಅಂತ? ಇದರ ಹಿಂದೆ ಅಂದರೆ ಕೆಲವು ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ನಾನು ಹೇಳಿದ ಥರ ಕೆಲವು ವೈರಸ್ಗಳು ನಾವು ಅಷ್ಟು ಸುಲಭವಾಗಿ ಆ್ಯಂಟಿ ವೈರಲ್ ಟ್ರೀಟ್ಮೆಂಟ್ ಕೊಡೋದಿಲ್ಲ, ನಾವು ಜಸ್ಟ್ ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ. ಸೊ ಕೆಲವು ವೈರಸ್ಗಳು ನಮ್ಮ ಬಾಡಿಯಲ್ಲಿ ಡಾರ್ಮೆಂಟ್ ಸ್ಟೇಜಲ್ಲಿ ಇರುತ್ತೆ ಅಂತ ನಾವು ಹೇಳ್ತೀವಿ. ಸೊ ಅದು ಸಪ್ರೆಸ್ಡ್ ಸ್ಟೇಜಲ್ಲಿ ಇರುತ್ತೆ, ಮತ್ತೆ ಯಾವುದಾದ್ರೂ ಅವಕಾಶ ಸಿಕ್ಕಿದಾಗ ಅದು ಮತ್ತೆ ಪ್ರೆಸೆಂಟ್ ಆಗುತ್ತೆ ಆ್ಯಸ್ ಅ ಕ್ಲಿನಿಕಲ್ ಇನ್ಫೆಕ್ಷನ್. ಮತ್ತೆ ಆಕ್ಟಿವ್ ಆಗಿ ರಿಪೀಟೆಡ್ ಆಗಿ ಇನ್ಫೆಕ್ಷನ್ಸ್ ಆಗೋದು ಕಾಮನ್. ಓಕೆ. ಹಾಗಿದ್ರೆ STD ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟೋದು ಹೇಗೆ ಡಾಕ್ಟರ್? ಓಕೆ, ಇದು ನಾವು ಖಂಡಿತ ಮಾತಾಡಬೇಕು. STDs ಬರದೇ ಇರೋ ರೀತಿ ಅಂದರೆ ಎಲ್ಲ STDಸ್ನೂ ನಾವು ತಡೆಗಟ್ಟುವ ಸಾಧ್ಯತೆ ಅಂತೂ ಇಲ್ಲ. ಸೊ ಕೆಲವು ನಾವು ತಡೆಗಟ್ಬೋದು. ಫಾರ್ ಎಕ್ಸಾಂಪಲ್ HBsAg ಅಂತ ನಾನೇನು ಹೇಳಿದೆ, ಹೆಪಟೈಟಿಸ್ ಬಿ ಅನ್ನೋದು, ಇದಕ್ಕೆ ವ್ಯಾಕ್ಸಿನ್ ಅವೈಲೇಬಲ್ ಇದೆ. ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಸೊ ಒಂದು ಮಗು ಹುಟ್ಟಿದ ಮೇಲೆ ನಾವು ಇಮ್ಯುನೈಸೇಷನ್ ಶೆಡ್ಯೂಲ್ ಅಂತ ಫಾಲೋ ಮಾಡ್ತೀವಿ. ಮಗು ಹುಟ್ಟಿದಾಗ BCG, ಪೋಲಿಯೋ ವ್ಯಾಕ್ಸಿನ್ ಹೇಗೆ ಹಾಕಿಸ್ತೀವಿ ಅದೇ ರೀತಿ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಕೂಡ ಅವೈಲೇಬಲ್ ಇದೆ. ಅದು ಅಕಾರ್ಡಿಂಗ್ ಟು ದ ಇಮ್ಯುನೈಸೇಷನ್ ಶೆಡ್ಯೂಲ್ 3 ಡೋಸಸ್ ವ್ಯಾಕ್ಸಿನ್ ಪ್ರತಿಯೊಂದು ಮಗುವಿಗೂ ನಮ್ಮ ಭಾರತ ಸರ್ಕಾರ ನೀಡ್ತಾ ಇದೆ. ಓಕೆ. ಸೊ ಈ ವ್ಯಾಕ್ಸಿನ್ ಯಾರು ತೊಗೊಂಡಿರ್ತಾರೆ ಅವ್ರಿಗೆ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಬರೋದ್ರಿಂದ ಪ್ರೊಟೆಕ್ಷನ್ ಸಿಕ್ಕಿರುತ್ತೆ. ಇದು ಜನರಲ್ ಪಾಪ್ಯುಲೇಷನ್ ಆಯಿತು. ನಾವಂದರೆ ಡಾಕ್ಟರ್ಸ್, ನರ್ಸಸ್ ಅಥವಾ ಹೆಲ್ತ್ ಕೇರಲ್ಲಿ ಯಾರು ಇರ್ತೀವಿ ನಮಗೂ ಸಹ ಇನ್ಫೆಕ್ಷನ್ ಪದೇ ಪದೇ ಆಗೋ ಚಾನ್ಸ್ ಹೆಚ್ಚಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಗೈನಕಾಲಜಿಸ್ಟ್ಸ್ ಆಗಿರ್ಬೋದು, ನಾವು ನಾರ್ಮಲ್ ಡೆಲಿವರಿ ಕಂಡಕ್ಟ್ ಮಾಡ್ತಿರ್ತೀವಿ. ಒಂದು HBsAg ಇನ್ಫೆಕ್ಟೆಡ್ ಮದರ್ ಇದ್ದರೆ, ಸೊ ಆ ಡೆಲಿವರಿ ಟೈಮಲ್ಲಿ ಮಗು ಸುತ್ತಲೂ ನೀರು ಏನಿರುತ್ತೆ ಅದು ನಮ್ಮ ಮೇಲೆ ಬಂದರೆ ಸೊ ನಮಗೆ ಸ್ಪ್ರೆಡ್ ಆಗೋ ಚಾನ್ಸ್ ಭಾಳ ಇರುತ್ತೆ. ಅಥವಾ ಹೆಪಟೈಟಿಸ್ ಬಿ ಇನ್ಫೆಕ್ಟೆಡ್ ಪೇಷಂಟ್ಗೆ ನಾವು ಸರ್ಜರಿ ಮಾಡಬೇಕಾದ್ರೆ ನಾವು ಅವರ ಒಂದು ಬಾಡಿ ಫ್ಲೂಯಿಡ್ಸ್ಗೆ ಎಕ್ಸ್ಪೋಸ್ ಆಗ್ತೀವಿ. ಅಂದರೆ ಬ್ಲಡ್ ಆರ್ ವಾಟ್ ಎವರ್ ಬಾಡಿ ಫ್ಲೂಯಿಡ್ಸ್ಗೆ ಎಕ್ಸ್ಪೋಸ್ ಆದಾಗ ನಮಗೆ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಎಲ್ಲ ಹೆಲ್ತ್ ಕೇರ್ ವರ್ಕರ್ಸ್ ನಾವು ಬೂಸ್ಟರ್ ಡೋಸ್ ತೊಗೊತೀವಿ ಹೆಪಟೈಟಿಸ್ ಬಿದು ಎವ್ರಿ 3 years. ಓಕೆ. ಸೊ ಡಾಕ್ಟರ್ಸ್ ನರ್ಸ್ಗಳು ಕೂಡ ತುಂಬಾ ಹುಷಾರಾಗಿರಬೇಕು ಅಂತ. ಸೆಕೆಂಡ್ಲಿ HPV ಈ ವ್ಯಾಕ್ಸಿನ್ ಈಗ ಭಾಳನೇ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಅದನ್ನು ಪ್ರಿವೆನ್ಷನ್ ಮಾಡೋದು ಭಾಳನೇ ಮುಖ್ಯ ಆಗಿರುತ್ತೆ. ಅದಕ್ಕೆ ನಾವು ವ್ಯಾಕ್ಸಿನ್ಸ್ ಅವೈಲೇಬಲ್ ಇದೆ. HPV ವ್ಯಾಕ್ಸಿನ್, ಬೈವೇಲೆಂಟ್, ಕ್ವಾಡ್ರಿವೇಲೆಂಟ್ ಆ್ಯಂಡ್ ನನ್ನವೇಲೆಂಟ್ ವ್ಯಾಕ್ಸಿನ್ಸ್ ಅಂತ 3 ವೆರೈಟೀಸ್ ಬಂದಿದೆ. ಸೊ ಅದನ್ನು ನಾವೆಲ್ಲರೂ 15 yearsಇಂದ 26 years ಹುಡುಗಿಯರಿಗೆ ಅದನ್ನು ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. ಸೊ 3 doses ವ್ಯಾಕ್ಸಿನ್ ತೊಗೊಂಡ್ರೆ, ಇದನ್ನು ಬಿಫೋರ್ ದ ಆನ್ಸೆಟ್ ಆಫ್ ಸೆಕ್ಷುವಲ್ ಆ್ಯಕ್ಟಿವಿಟಿ ತೊಗೊಂಡ್ರೆ ಪ್ರೊಟೆಕ್ಷನ್ ಭಾಳನೇ ಸಿಗುತ್ತೆ. ಓಕೆ. ಸೊ ಅದಕ್ಕೆ ನಾವು 15 yearsಇಂದ 26 yearsವರೆಗೂ ಪ್ರಮೋಟ್ ಮಾಡ್ತಾ ಇದ್ದೀವಿ. ಬಿಫೋರ್ ದ ಆನ್ಸೆಟ್ ಆಫ್ ಸೆಕ್ಷುವಲ್ ಆ್ಯಕ್ಟಿವಿಟಿ 3 doses ಕಂಪ್ಲೀಟ್ ಮಾಡಿದರೆ 100% ಇದು ಸೇಫ್ಟಿ ಕೊಡುತ್ತೆ ನಮಗೆ HPV ಇನ್ಫೆಕ್ಷನ್ ಆಗದೇ ಇರುವ ಥರ.
ಓಕೆ, ಹಾಗಿದ್ರೆ STD ಅನ್ನುವಂಥದ್ದು ಒಂದು ಶೇಮ್ ಅಲ್ಲ, ಇದು ಒನ್ ಆಫ್ ದ ಹೆಲ್ತ್ ಇಶ್ಯೂ ಅನ್ನೋದ್ರ ಬಗ್ಗೆ ಕೂಡ ಅವೇರ್ನೆಸ್ ಬೇಕಾಗುತ್ತೆ ಜನರಿಗೆ. ಸೊ ಅದನ್ನ ಅವರು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮ ಸುತ್ತಮುತ್ತ ಯಾರಿಗಾದ್ರೂ ಈ ಥರ ಇಶ್ಯೂಸ್ ಇದ್ದಾಗ ಅದ್ರ ಬಗ್ಗೆ ಮಾತಾಡೋರು, ಬ್ಯಾಡಾಗಿ ಮಾತಾಡೋರು ತುಂಬ ಜನ ಇರ್ತಾರೆ. ಸೊ ಆಡಿಯನ್ಸಿಗೆ ನಿಮ್ಮ ಕಡೆಯಿಂದ ಫೈನಲಿ ಏನು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ ಅಂತ? ನಾನು ಅದೇ ಆಲ್ರೆಡಿ ಹೇಳಿರುವ ಥರ STD ಅನ್ನೋದು ನಮ್ಮ ದೇಹದ ಒಂದು ಅಂಗದ ಇನ್ಫೆಕ್ಷನ್, ಲೈಕ್ ಎನಿ ಅದರ್ ಇನ್ಫೆಕ್ಷನ್. ಇವಾಗ ಕೆಮ್ಮಾಗಿರ್ಬೋದು, ನೆಗಡಿ ಆಗಿರ್ಬೋದು, ಹೊಟ್ಟೆ ನೋವಾಗಿರ್ಬೋದು, ಬೇರೆ ಯಾವ್ಯಾವ ಸಿಸ್ಟಮ್ಸ್ಗೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ STDಸ್ಗೂ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ. ಸೆಕೆಂಡ್ಲಿ, ಈಗಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ STDs ಇನ್ಸಿಡೆನ್ಸ್ ಅಂತ ಏನು ಹೇಳ್ತೀವಿ, ನಮ್ಮ ಸೊಸೈಟಿಯಲ್ಲಿ ಇನ್ಫೆಕ್ಷನ್ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೋಡ್ತೀವಿ ಮೊದಲಿಗಿಂತ. ಯಾಕೆ ಅಂದರೆ ಸ್ವಲ್ಪ ಕ್ಯಾಶುವಲ್ ರಿಲೇಷನ್ಶಿಪ್ಸ್ ಆಗಿರ್ಬೋದು, ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಆಗಿರ್ಬೋದು, ಸ್ವಲ್ಪ ಹೋಮೋಸೆಕ್ಷುವಾಲಿಟಿ, ಈ ಇನ್ಸಿಡೆನ್ಸ್ ಹೆಚ್ಚಾಗಿರೋದ್ರಿಂದ STDs ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ಮಾಹಿತಿ ಎಲ್ರಿಗೂ ಇರಲೇಬೇಕಾಗುತ್ತೆ. ಅದು ವೈಯಕ್ತಿಕ ಡಿಸಿಷನ್ ಆಗಿರುತ್ತೆ. ಅವ್ರದ್ದು ಹೋಮೋಸೆಕ್ಷುವಾಲಿಟಿ ಆಗಿರ್ಬೋದು ಅಥವಾ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಆಗಿರ್ಬೋದು, ಅದು ವೈಯಕ್ತಿಕ ಡಿಸಿಷನ್ ಆಗಿರುತ್ತೆ. ಬಟ್ ಅದನ್ನು ನಾವೇನು ಮಾಡೋಕ್ಕಾಗಲ್ಲ. ಅವರು ಈ ಅವೇರ್ನೆಸ್ನ ತಿಳ್ಕೊಂಡು ಯಾವುದೇ ಸಿಂಪ್ಟಮ್ ಬಂದಾಗ ಅವರು ನಮಗೆ ಬಂದು ಕನ್ಸಲ್ಟ್ ಮಾಡಬೇಕಾದ್ರೆ ನಾವು ಅದನ್ನು ಕರೆಕ್ಟಾಗಿ ಡಯಾಗ್ನೋಸಿಸ್ ಮಾಡಿ ಟ್ರೀಟ್ಮೆಂಟ್ ಕೊಡೋವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಸೆಕೆಂಡ್ಲಿ, ಒನ್ ಮೋರ್ ಥಿಂಗ್ ಇಸ್, ಒಂದು ಹೊಸ ಸಂಬಂಧ ಸ್ಟಾರ್ಟ್ ಮಾಡುವ ಮುನ್ನ ಸ್ಕ್ರೀನಿಂಗ್ ಅಂತ ಸಹ ನಾವು ಹೇಳ್ತೀವಿ. ಈಗ ಯಾರಿಗೆ ನೀವು ಹೇಳಿದ ಥರ ಅದ್ರ ಸಿಂಪ್ಟಮ್ಸ್ ಅಥವಾ ಲಕ್ಷಣಗಳು ನಾವೇನು ಹೇಳ್ತೀವಿ ಪ್ರಾಮಿನೆಂಟಾಗಿ ಕಾಣಿಸದೇ ಇರ್ಬೋದು, ಅಥವಾ ಕಂಡಲ್ಲಿ ನೆಗ್ಲೆಕ್ಟ್ ಮಾಡುವಂಥದ್ದು ನೋಡಿರ್ತೀವಿ ನಾವು. ಸೊ ಈ ರೀತಿಯಾದ ಟೈಮಲ್ಲಿ ನಮಗೇನಾದರೂ ಡೌಟ್ ಇದ್ದರೆ, ಈಗ ನಾವು ಒಂದು ರಿಲೇಷನ್ಶಿಪ್ ಎಂಟರ್ ಮಾಡ್ತಿದ್ದೀವಿ, ಅವ್ರಿಗೇನಾದರೂ ಇನ್ಫೆಕ್ಷನ್ ಇದೆಯಾ, ಅವರಿಂದ ನನಗೆ ಬರುತ್ತಾ, ನನಗೆ ಮುಂದೆ ಪ್ರಾಬ್ಲಮ್ಸ್ ಆಗುತ್ತಾ, ಈ ಡೌಟ್ಸ್ ಎಲ್ಲರಲ್ಲೂ ಇರುತ್ತೆ. ಸೊ ಆ ಡೌಟ್ಸ್ ಇರಬೇಕಾದ್ರೆ ಅವರು ಇಬ್ಬರೂ ಕಪಲ್ ಆಗಿ ಪಾರ್ಟ್ನರ್ಸ್ ನಮ್ಮ ಕ್ಲಿನಿಕ್ಗೆ ಬಂದಾಗ ನಾವಿಬ್ಬರೂ ಸ್ಕ್ರೀನ್ ಮಾಡ್ತೀವಿ. ಸೊ ಬ್ಯಾಕ್ಟೀರಿಯಲ್ STDs ಆಗಿರ್ಬೋದು, ವೈರಲ್ STDs ಆಗಿರ್ಬೋದು, ಸ್ಕ್ರೀನಿಂಗ್ ಅಂತ ಮಾಡ್ತೀವಿ. ಸೊ ಯಾವಾಗ ಅವ್ರಿಗೆ ಸ್ಕ್ರೀನಿಂಗಲ್ಲಿ ನೆಗೆಟಿವ್ ಬರುತ್ತೋ ದೇ ಕ್ಯಾನ್ ಗೋ ಅಹೆಡ್, ಇಟ್ ಈಸ್ ಸೇಫ್. ಸೆಕೆಂಡ್ಲಿ, ಈ ಕ್ವೆಶ್ಚನ್ಗೆ ಇನ್ನೊಂದು ರೀತಿ ಏನು ಆನ್ಸರ್ ಮಾಡ್ಬೋದು ಅಂದರೆ, ವಿ ಆರ್ ಪ್ರಮೋಟಿಂಗ್ ದ ಯೂಸೇಜ್ ಆಫ್ ಕಾಂಡಮ್ಸ್. ಸೊ ಅದು ಇಟ್ ಈಸ್ ನಥಿಂಗ್ ಬಟ್ ಎ ಬ್ಯಾರಿಯರ್ ಮೆಥಡ್ ಅಂತ ನಾವು ಹೇಳ್ತೀವಿ. ಸೊ ಅದರಲ್ಲಿ ಒಂದು ಬ್ಯಾರಿಯರ್ ಫಾರ್ಮ್ ಆಗಿರುತ್ತೆ ಆನ್ ದ ಪೀನಿಸ್ ಡ್ಯೂರಿಂಗ್ ದ ಟೈಮ್ ಆಫ್ ಸೆಕ್ಷುವಲ್ ಆ್ಯಕ್ಟಿವಿಟಿ. ಈ ಫಿಸಿಕಲ್ ಬ್ಯಾರಿಯರ್ ಯಾವಾಗ ಇರುತ್ತೆ, ಎಸ್ಪೆಷಲಿ ಲೇಟೆಕ್ಸ್ ಕಾಂಡಮ್ಸ್ ಅಂತ ನಾವು ಹೇಳ್ತೀವಿ. ಮತ್ತು ಕರೆಕ್ಟ್ ಯೂಸೇಜ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಾವೇನು ನೋಡ್ತೀವಿ, ಕಾಂಡಮ್ ಯೂಸೇಜಲ್ಲಿ ಸ್ವಲ್ಪ ಸ್ಲಿಪ್ಪೇಜ್ ಆಗ್ಬೋದು, ಅಥವಾ ಅದರಲ್ಲಿ ಏನೋ ಒಂಥರ ಟೇರ್ಸ್ ಅಥವಾ ಹೋಲ್ಸ್ ಇದ್ದಾಗ 100% ಪ್ರೊಟೆಕ್ಷನ್ ಸಿಗಲ್ಲ. ಸೊ ಲೇಟೆಕ್ಸ್ ಕಾಂಡಮ್ಸ್ನ ಯೂಸ್ ಮಾಡಿ ಕರೆಕ್ಟ್ ಯೂಸೇಜ್ ಮಾಡಿದಾಗ ಟ್ರಾನ್ಸ್ಮಿಷನ್ ಭಾಳನೇ ತಡೆಗಟ್ಟಬಹುದು, ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಸ್ಪ್ರೆಡ್ ಆಗೋದನ್ನು ನಾವು ಕಮ್ಮಿ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ STD ಹರಡುತ್ತೆ, ಅದನ್ನು ಯಾವ ರೀತಿಯಾಗಿ ತಡೆಗಟ್ಟಬಹುದು, ಇದ್ರ ಬಗ್ಗೆ ಅವೇರ್ನೆಸ್ ಯಾಕೆ ಜನರಿಗೆ ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ರೆ ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ STD ಹರಡುತ್ತೆ, ಇದನ್ನು ಹೇಗೆ ಪ್ರಿವೆಂಟ್ ಮಾಡಬಹುದು, ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವುದೆಲ್ಲ ಇರುತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.